ಸೀಮೆಯ ಜನಯಲ್ಲಾಗ ಮನಸ್ಸು ತುಂಬಿದ ನಮಸ್ಕಾರವೇಗುಂಡು ಸಾಯಿನ ಗಬದಮ ತುಂಬ ನಂಗ ಸೊರ್ಪೊழிಯುವುದೋಗೆ 62வது தலைப்பு ಕೆಟ್ಟವಕ್ಕೆಲ್ಲ ಎತ್ತೆ வாழ்ந்துಕೊಂಡಿದ್ದಾರೆ ಅದನ್ನು ಎತ್ತೆ ಅಡಕೋದು ಎಂಬುದನ್ನು ಯಾ ಮಾತತ್ತ ಸ್ವಾಮಿಕ ಈ ವಿಡಿಯೋದೋಗೆ ನೋಡೋದಾರಿ ಅದಕ್ಕೆ ಮೇಲೆ ಅದು ನೋಡಿ ಬೆಳಕು ನನಗೆ ಹೇಗೋಣ ಗವನ ಉರುವವ ಹೆತ್ತೈನ ಮಕ್ಕವ ಇಬ್ಬ ದೈವ ಪಿರಿವಿಗಳೇ ಗೋಕುಲವಾಸಿಗಳೆಲ್ಲ ಒಂದೊಂದು ಜನವು ಪುನ್ನ ಕೃಷ್ಣರ ನೋಡಿದಾಗ ಹೆಂಗಿದರು. ಬ್ರಜ ಭೂಮಿನೋಗೆ ಇದ್ದ ಎಲ್ಲಾ ಗೋಪಿ ಗೋಪಾಲರು ಮಧುರಾ ದೇಶನ ರಾಜಗ ತುಪ್ಪವ ಮಡಕೆಯ ಮಾಡಿ ಕೊಡುತ್ತಾ ಅವಕರ ಒಂದೊಂದು ಜನ ಗೆಲ್ಚವ ಹಟ್ಟಿತು ಎಂದು ಅವಕ ಮಥುರಾ ದೇಶದ ರಾಜನ ಇಬ್ಬ ಕಂಸನ ನೋಡಿ ಅಂಜಿದರು. ಆಲೆ ಕುನ್ನ ಕೃಷ್ಣರು ಹುಟ್ಟಿದಿಂದಾಡು ಅವಕರ ನೆನಪೆಲ್ಲ ಕೃಷ್ಣರ ಮೇಲೆ ಮಟ್ಟು ಹಟ್ಟಿತು. ಕುನ್ನ ಕೃಷ್ಣರು ಮೇಲೇನ ಅವ್ವ ಯಶೋದಮ್ಮ ಕೂಡ ನೆಗುದು ನಲುವುದಗ ಆರಂಭಿಸಿದರು. ಆಗತ ಆದಿಪರಾಶಕ್ತಿ ಯೋಗಮಾಯಮ್ಮ ಕಂಸಗೆ ಹೇಗಿದ ಸತ್ಯವಾಕು ಪ್ರಕಾರ ತನ್ನವ ಕೊಬ್ಬ ದೇವಗಿಯಮ್ಮನ ಎಟ್ಟಾவது ಕೂಸು ಗೋಕುಲನಗ ದೊಡ್ಡಿನಿದ್ದನೆ ಎಂದು ಅರುದು ಕಂಸ ಕೂಸ ಕೊಬ್ಬುದಗ ಬೂದಗಿಂಬ ಅರಕಿಯ ಕೇಗಿಸಿದ. ಬೂದಗಿಯೋ ಉರುಮಾರಿ ಹೆಣ್ಣು ಮಾಕೆ ವೇಷ ಹಾಕಿ ಗೋಕುಲಗೋಸು ಬಂದ. ಯಶೋದಮ್ಮನವೂ ಕುನ್ನ ಕೃಷ್ಣರವೂ ಕಂಡು ಯಶೋದಮ್ಮನ ಕೋಡ ಕೂಸ ಚಿಟಿಜಾಮ ತತ್ತಿನೇಂದು ಹೇಗಿ ತನ್ನ ಮಾರು ನಡುವ ನಂಜ ಹಾಲ ಕುನ್ನ ಕೃಷ್ಣರಿಗ ಕೊಟ್ಟ. ಚಿಟಿ ಜಾಮನಿಗೆ ಕೃಷ್ಣರ್ನ ಸತ್ಯಾಂದ ನೆಂಜು ಉರ್ಚಿ ಅದಿಂದಾಡು ತನ್ನ ಉರುವ ಮಾರಿ ದೊಡ್ಡ ಅರಕಿಯ ಆಯಿ ಸತ್ತುಟ. ಗೋಕುಲವಾಸಿಗಳೆಲ್ಲ ಈ ಕುನ್ನ ಕೃಷ್ಣರ್ನ ಮಗಿಮೆಯ ನೋಡಿ ಆಶ್ಚರ್ಯಪಟ್ರು. ನಂದಗೋಪಾಲರು ಯಶೋದಮ್ಮ ಎರಡ ಈ ಕುನ್ನ ಕೂಸ ಈ ಅರಕಿ ಏನಗ ಕೊಬ್ಬುದಗ ಬಂದ ಅಂದು ನೆನಚಿ ಅರಕೋಲ್ಪಟ್ರು. ಮಂಜು ಕಟ್ಟಿದ ಬಾನುನೋಗೆ ಹೊತ್ತು ತೋರ ನಂಜಡುವ ಮನಸ್ಸು ಕೆಟ್ಟ ದಾರಿಯತ ಹೋರ ಮನಸಾರು ಕೊಟ್ಟು ಪಳುಗು ಕೆಟ್ಟ ಮನಸ್ಸರ ಬುಟ್ಟು ವೆಲಗೂಂದು ಹೇಗಿದ ಗುಣವಾನ್ಗಳೇ ನಾಯಿಗೆ ತುಂಬಿದ ಗವದ ಸ್ವಾಮಿ ಕಂಸನ ವರ್ಚವ ಪತ್ತಿಯು ಶ್ರೀಕೃಷ್ಣರ್ನ ಶಕ್ತಿಯ ಪತ್ತಿಯು ನಾ ಹೇಗಿನೇ ತುಂಬ ಸಂತೋಷ, ಪೂರ್ಣ ಆಶೀರ್ವಾದ. ಈಗ ನಿಗೆಲ್ಲವೂ ಸೋಮ್ಯವಿಕ ಹೇಗಿದ ಆ ವಿಡಿಯೋ ಕಾಚಿ ನೋಡಿದಾರಿ. ಅಲ್ಲಿದೋಗೆ ಆ ಮಧುರಾ ನಗರವ ದಾರ ಆಂಡು ಬಂದರು ಆ ಕಂಸ ಆಂಡು ಬಂದ ದೊಡ್ಡ ಒಂದು ಅರಕನ ಇದ್ಮನಂಗೆ ನೋಡಿ ಗುಣ ಎಲ್ಲ ಮಾರಿಬಿಟ್ಟ. ನಾತ ರಾಜ ನಾ ಹೇಗಿದೆಂಗತ್ತೆ ಎಲ್ಲ ಕೇಪುದು ಇನ್ನು ಮೀರಿ ದಾರು ಇದು ನಡೆಯಕೂಡೋದು ಎಂಬ ಆ ಹಣವದೋಗಿ ಇದ್ದ ತನ್ನ ಅಳಿಪದುಗಾಯ್ತ. ಆ ಕೃಷ್ಣರು ಬಂದರು. ಈಗ ಕುನ್ನ ಕುಟ್ಟಿ ಕೂಸುನ ಇದ್ದಾರೆ. ಅವಕ ದೊಡ್ಡಿನ ಬರಬರ ಅಮ್ಮನವಕ ಯಶೋದಮ್ಮನವಕ ಹಸ ಗವ ಮಾಡಿ ಸಾಕಿದರು. ಆ ಸಾಕಿ ಒಳ್ಳಂಗೆ ಬಪ್ಪ ಆ ಜಾಮದೋಗೆ ತನಗೆ ಉಳ್ಳಿತೆಲ್ಲ ಹೇಗೆ ಕೂಟಿದ್ರು. ಏದು ಉಳ್ಳಿತು ಏದು ಒಲ್ಲಾಂಬದೆಲ್ಲ ಕೃಷ್ಣರು ಅರಿದರು. ಅದಕ್ಕೆ ಮೇಲೆ ಕೆಟ್ಟದು ಅಡಕೂಡೋದು ಈ ನಂಜು ಮನಸ್ಸು ಅಡಕೂಡೋದು ಒಂದು ಹೇಗೆ ನೆನೆಸರು. ಏಕೆಂದರೆ ಆ ಬೂದಗಿಂಬ ಒಂದು ಅರಕಿ ಹಾಲು ತನ್ನೇಂದಾಗಿ ನಂಜು ಹಾಲು ಕೊಡೋನೆ ತಾ ಎಲ್ಲ ಬಾರದು ತನ್ನವ ಸ್ವಯರೂಪ ಬಾರದು ತಾ ಬೂದಿಗೆವಿಯೇ ತಾ ಕೊದ್ದುಬಿಟ್ಟು ನೋಡು. ಹಾಗಂದರೆ ಆ ಧರ್ಮವು ನೆನೆನಾಟೋದು ಎಂಬುದು ಆಗವೇ ಆ ಕೃಷ್ಣಗ ತೊಗೊಂಡಿತ್ತಲ್ಲವ ಅದು ಮಾಕತ್ತ ಏನ ನಂಗೆ ಉಳ್ಳಿತು ನಡೆದಲಿಯೋ ಒಲ್ಲ ನಡೆದಲಿಯೋ ದಾರ ಕಾರಣ ಅಂಬದಲೇ ಅವಕ್ಕೆ ನೋಡಿ ಮನಸ್ಸು ತಾ ಕಾರಣ. ನಂಗೆ ಏನ ನೆನೆಸಿನವೋ ಅದು ತಾ ಒಂದೊಂದು ಜನವು ನಡೆದನ್ನು ಬಂದ್ರಾಮನೆ ನಂಗಗ ಒಬ್ಬೊಬ್ಬಗೂ ಒಂದು ಅಂಜಿಕೆ ಒಂದು ಅಟ್ರ. ಆ ಅಂಜಿಕೆ ತೀರಿಸೋದಕ್ಕೆ ಏನು ಮಾಡೋದು ಹುಟ್ಟಿಬಿಟ್ಟೋ ನಂಗೆ வாழ்ந்துತ್ತೋ ಆಪೋದು ನಂಗೆ ಪಾದೆ ಕಡಂದುತ್ತೋ ಆಪೋದು ಎಂಬ ಆ ಎಣ್ಣೆ ನಂಗೆ ಮನಸ್ಸದಾಗ ಬಪ್ಪೋದು ಅದು ಇಲ್ಲದ ಇವಳೆ ನಂಗೆ ಬಂದು ಒಂದೊಂದು ಜನವು ನಂಗವೇ ನಂಗೆ ಉರುಕಿನ ಅಂತವ ಕವಲೆ ಪಟ್ಟು ನಂಗವೇ ನಂಗೆ ಒಬ್ಬೊಬ್ಬನು ತನ್ನವೇ ಅಳಿಚ ತನ್ಮೆ ಬಂದುಬಿಟ್ರ ಅತ್ಯಂತ ಒಬ್ಬನೇ ಒಬ್ಬಗೆ ಅಂಜಿಕೆ ಬಂದುಬಿಟ್ಟ ಅಂಬ. ಆಗ ಒಂದು ದೊಡ್ಡ ಒಂದು ವಯಸ್ಸಾದ ಒಂದು ಕೆಲವರು ಏನು ಮಾಡೀರ ಅಂದರೆ ಅವಕ್ಕೆ ಅನುಭವ ಎಲ್ಲ ನೋಡೀರ. ಏದು ಉಳ್ಳಿತ್ತು ಏದು ಒಲ್ಲ ಅಂಬುದನ್ನ ಅವಕ್ಕೆ ಅದೇ ಸಿಂಧಿಸಿ ನೋಡೋಣ. ಅವಕ್ಕೆ ನೋಡಿ ಎಣ್ಣೆಲ್ಲ ಏನ ಬಂದರ ಒಳ್ಳೆ ಓಪುದು ತಪ್ಪು ಮಾಡಿ ಕೊಡೋದು ಎಂಬ ಎಣ್ಣತ್ತ ಬಂದರ. ಇದುದೋಗೆ ಒಬ್ಬ ಏನು ಮಾಡೋದಂದರೆ ನನಗೆ ರಮಣ ಮಗರಿಸಿದ್ದಾರಲ್ಲಿಯೋ ಆ ರಮಣ ಮಗರಿಸಿದಾರೆ ಹೋಗಿ ಸ್ವಾಮಿ ನಾ ಈಗ ಹುಟ್ಟಿ ಇಸುಕಾಲ ಆಯ್ಬಿಟ್ಟ ನನಗೆ ಒಂದು 50 ವರ್ಷ ಆಯ್ಬಿಟ್ಟ ಈಗ ಎನಗ ಎತ್ತೆ ವಾಲ್ಕೆ ನಡೀತಿಟ್ಟು ಒಪ್ಪುದುಂಬ ನನಗೆ ಹಂಚಿಕೆ ಬಂದು ನಡೆದೆ ನಾ ಏನೇ ಮಾಡೋದು ಅಂತ ಹೇಗಿರಂಬ. ಆಗ ತಾಯಿಗಿದ ನಿಂಗೆ ಈ ರೈಲ್ದೋಗೆಲ್ಲ ನಿಂಗೆ ಪಯಣ ಮಾಡಿದ್ರೋ ಇಲ್ಲಿಯೋ ಹೋಯ್ ಬಂದರೋ ಇಲ್ಲಿಯೋ ಅಂತ ಕೇಳ್ತಿರುಂಬ. ಆಗ ನಾ ರೈಲ್ದೋಗೆಲ್ಲ ಹೋಯ್ ಬಂದೆ ಅಂತಂದಮ್ಮ. ಸರಿ ನೀ ರೈಲಿಗೆ ಹೋಪನೆ ಏನೇ ಮಾಡ್ರೆ ನಿನಗೆ ಬೇಕಾದೆಲ್ಲವ ಒಂದೆಡೆಯಿಂದ ಇನ್ನೊಂದೆಡೆಗೆ ಹೋಪದುಗ ಆ ಪೆಟ್ಟಿ ಏರಿ ತಿಂಡೋರ್ಲಿಯ ಏನೇ ಪೆಟ್ಟಿದ್ಲೆ
ಒಂದು ಸುಮೈ ಭಾರ ಮಂದಿಲ್ವ ಆ ಭಾರ ತೂಕೋದಾಗ ಮಂಡ ಮೇಲೆ ಒಂದು ಪೆಟ್ಟಿಯು ಕೈದೋಗ ಒಂದು ಪೆಟ್ಟಿ ಎತ್ತಿಂಡು ಹೊರತಾನೆ ಎಂದ. ಆಗ ನಾ ಎತ್ತಿಂಡು ಹೋದ ಸ್ವಾಮಿ ಎಂದಾಗ ಆಗ ಓಪನೆಗಟ್ಟೆ ಎತ್ತಿಂಡು ಹೋದೆ. ರೈಲು ಹತ್ತಿದ ಮೇಲೆ ನಿನಗೆ ಎಡೆ ಸಿಕ್ಕಿ ನೀ ಕುಳಿದುಬಿಟ್ಟೆ. ಆ ಕುಳಿದ ಮೇಲೆ ಆ ಪೆಟ್ಟಿ ನೀ ಏನೋ ಮಾಡಿದೆ ಅಂತ ಕೇಳ್ತಾಂಬ. ಆ ಪೆಟ್ಟಿ ಬಂದು ಮಂಡೋದಾಗ ಬೀತೀಯಾ ಇಲ್ಲೇ ಬಂದು ನಿನ್ನ ಮಳ್ಳೋದಾಗ ಬೀತೀಯಾ ಇಲ್ಲಿ ಬೀತೀಯ ಅಂತ ಕೇಳ್ತಾಂಬ. ನಾ ಏನಕ್ಕೆ ಸ್ವಾಮಿ ಅದು ಮಂಡ್ಯದಾಗ ಬೀಪೋದು ಸರಿಯಾ. ಆ ಪೆಟ್ಟಿ ಎತ್ತಿ ಎರಡುನ ನಾ ಕೀ ಎತ್ತಿ ಬೀತುಬಿಟ್ಟೆ, ಎಡೆ ಆಟಿತು ಕೀ ಎತ್ತಿ ಬೀತುಬಿಟ್ಟೆ ಅಂತಂದ. ಈಗ ಆಗ ಏನಕ್ಕೆ ಕೀ ಎತ್ತಿ ಬೀತಾರೆ, ನೀ ಬಪ್ಪ ನಡೆದುಕೊಂಡು ಬಪ್ಪನ ತೂಕಿಂಡ್ತಾನೆ ಬಂದೆ. ಅದೇ ಮಾಕೆ ನೀ ರೈಲು ಹತ್ತಿದ ಮೇಲೆಯೋ ಅದು ನಿನ್ನ ಮಂಡವದಾಗೂ ನಿನ್ನ ಮಳ್ಳೋದಾಗೂ ಪೆಟ್ಟಿ ಬೀತುಂಡೇ ಓಲೆ ನೀ ಓಪ ಎಡಗೆ ಹೋಗಿ ಸೇವುದು ಹುಡುಕ್ತಾನೆ ತಂದೆ ಎದುರುಂಬ. ಅದೇ ಇತ್ತು ಸ್ವಾಮಿ ಅದಗ ಆಸಗ ಬಾರ ಬೆನ್ನಲ್ಲಿ ತೂಗೋದು ಮುಡ್ದರವ ಅಂತ ಕೇಳಿದರು. ಆಗತ್ತಾ ರಮಣರು ಎದುರುಂಬ ಇದುತ್ತಾ ಬಾಳ್ಕೆ ಓಪನೆ ನಿನ್ನ ಸರೆ ಮುಡಿಯಾಪನೆ ಕಿದು ಓಪನೆ ತೂಕಿಂಡು ಹೋದೆ ಮೇಲೆ ಹೋದಾಗಿಂದವಡು ಏನು ಎತ್ತಿಂಡು ಹೋಯ್ತು ಆ ನೀ ಎತ್ತಿ ಎರಿಕೆ ಬಿತ್ತುಪ್ಲೆ ಆ ರೈಲು ಅದನ್ನು ಎತ್ತಿಂಡು ಹೋಗ್ಬಿಟ್ರ ನೀ ಎಡಗ ಎರಿಗಿರಿಯೋ ಆ ಎಡಗ ಹೋಗಿ ನೀ ಎರಿಗಿ ಬಿಡಾಕು. ನಿನ್ನ ಕೂಡ ಹತ್ತಿದವಕ್ಕೆ ಎಲ್ಲವೇ ನೀ ಎರಿಗಿದ್ರೆ ಎಡೀತಾ ಎರಿಗಿದ್ರ ಅಂತ ಕೇಳ್ತರು. ಇಲ್ಲ ಅವಕ್ಕ ಎರಗ ಎಡಬಪ್ಪನೆ ಅವಕ್ಕೆ ಎರಿಗೆ ಅವಕ್ಕೆ ಮನೆಗೆ ಹೋಗ್ಬಿಟ್ರು ಎಂಬುದು ಇದುತ್ತಾ ಬಾಳ್ಕೆ. ಈ ಒಲಗಾಂಬುದು ಏನಂದಲೇ ಆ ರೈಲ್ ಮಕ್ಕೆ ಸರಿಯಾ. ನನಗೆಲ್ಲ ಈ ವಾಳ್ಬೋದು ಬಂದುದ ನಿನ್ನ ಜಾಮ ಬೆರಿಗಿ ನೀವು ಓಪನೆ ಅದೇ ಮಾಕ ಒಬ್ಬೊಬ್ಬ ಎರಿಗೆ ಹೋಗಿಂಡೇ ಇದ್ದಾರ. ಇಲ್ಲ ನಿನ್ನ ಜಾಮ ಉಳ್ಳಂಗಟ್ಟಲೆ ನಿನಗೆ ಏಸಗ ಕಾಲ ಆಡದೆಯೋ ಆ ಕಾಲಗಟ್ಟ ಕಡೆಸಿ ಸೇಬೇಡಗ ಹೋಗಿ ಸೇದರೆ. ಆಗ ಓಪನೆ ಆ ಭಾರವ ಸುಮಂದು ನೀ ಏನಗ ನೆನ್ಸಿಂಡೇ ಓರೆ ಎರಿಕೆ ಬೀತು ಬಿಡು ಸೋಮಿ ಸಾರ ಬಿಡು. ಆಗ ಎಲ್ಲಿಗೆ ಹೋಗಿ ನೀ ಸೋಮಿ ದಾರ ಎತ್ತಿಡ್ತಲ್ಲ ಆದೋಗ ಬಂದು ಆ ಇಂಜಿನ್ ಡ್ರೈವರ್ ಇದ್ದನ್ಲಿಯೋ ತಾ ಎಲ್ಲಿಗೆ ಒಳ್ಳಗೆ ತನ್ನೋಡಿ ಮನೆಯಲ್ಲೇ ಎತ್ತಾಟ್ರವೋ ತನ್ನ ಮನೆಯಲ್ಲೇ ತೊಗೊಂಡು ಮಾರಿದ ಬಂಡಿ ಹೋಯ್ದಟ್ರ ತಾ ಒಳ್ಳಂಗೋ ಸೇತಿಲ್ಲ ನೀವು ಸೇದುಬಿಟ್ರೆ ಸರಿಯಾ. ನಿನ್ನ ಕವಲೆಲ್ಲವ ಸೋಮಿ ಸಾರ್ ಹೇಗಿಬಿಡು. ಆಗ ಏನಟ್ಲಿ ಸೋಮಿ ನೋಡಿಬಿಟ್ಟಾರ ನೀ ಏನಕ್ಕೆ ಅಂಜರಿ ಅಂತ ಹೇಗಿದ. ಆಗ ನಿನ್ನ ಮನಸ್ಸುದಾಗೆ ಆ ಭಯ ಆಡದಿ ಅಮ್ಮನೆ ಇಲ್ಲೇ ಅಂತ ಹೇಗಿ ತಾ ಹೇಗಿದ ಅಂಬ. ಆಗ ನೀ ಕೆಟ್ಟದನ್ನು ನೆನಚಬೇಡ ಎಲ್ಲಾಗ ಉಳ್ಳಿದನ್ನು ನೆನಚು ಅಂತ ಹೇಗಿದ್ರು ಅಂಬ. ಅದೇ ಮಾಕೆ ಇನ್ನೊಂದು ಎಡದೋಗೆ ನಾ ವಾಣ್ಬೋದು ಅಂದಲೇ ಎತ್ತೆಯೋ ಎದವ್ರು ನಡಿಪುತ್ತವಾತಂದರು. ಆಗ ಸ್ವಾಮಿಯಕ್ಕೆ ಇದು ರಮಣರೇ ಇದ್ರು ಅದು ನಡಿಪುತ್ತ ವಾಳ್ಕೆ. ಏಕಂದಲೇ ಒಂದು ಕುನ್ನೊಂದು ಎಳಂಜರ ಎತ್ತಿ ಒಂದು 25 ವಯಸ್ಸು ಒಂದು ಎಳಂಜನ ಐತಿ. ಈಗ ನೀ ಏನ ಮಾಕೆ ಒಂದು ವೇಷ ಹಾಕಿರ ಅಂದಲೇ ರಾಜ ಮಾಕೆ ನೀ ವೇಷ ಹಾಕಿರೆ. ಆಗ ನಾ ರಾಜಾವಾತ ನೀಗ ಗ್ರೇಡ್ ಹಾಕಿ ನಿನಗೆ ಅಂಗ ಕವಸೆಲ್ಲ ಹಾಕಿ ನಿನಗೆ ಬಂದು ರಾಜ ಮಾಕೆ ಬೇಡ ಹಾಕಿನಿ ಅಂದಾಗಿ ರಾಜ ಮಾಕೆ ಬೇಡ ಹಾಕಿಬಿಟ್ರುಂಬ. ಈ ನಾಟಕ ಮುಡವನಿಗೆಟ್ಟ ನನಗೆ ಇದರ ಡೈರೆಕ್ಟರ್ ಒಂದು ಏನಿತ್ತು ಇಯಕ್ಕುನರ್ ತಾ ಏನು ಹೇಗಿನವೋ ಕಥಾ ಆಸಿರಿಯರು ಏನು ಹೇಗಿನವೋ ಅದೇ ಮಕ್ಕ ನಡಿಸೋದು ಅಂದಾಗ ಸರಿಯಿಂದಾಗಿ ತನ್ನ ಕಥಾಪಾತ್ರಕ್ಕೆ ಏನನ್ನ ವಸನ ಹೇಗೋದ್ವೋ ಎಲ್ಲ ವಸನ ಬರೆದು ಕೊಟ್ಟುಬಿಟ್ರು. ತಾನು ಮನಪಾಡು ಮಾಡಿಬಿಟ್ಟ. ಈಗ ನಾಡಕ ಹೋಗಿ ಒಳಗೆ ನಡಿಚಿನ ಒಳ್ಳಗೆ ನಡಚೋನೆ ನೀ ಏನೇ ಮಾಡೋದು ಅಂದಲೇ ನಿನ್ನ ಕಷ್ಟ ಬಂದುಬಿಟ್ಟ ನೀ ಅವ್ವೋದು ತಂದೆಗಿನ. ಏಕಂದಲೇ ನಿನ್ನ ಎಡದೋಗೆ ಆಸೆಗೆ ಒಂದು ಬೆಳ್ಳ ಬಂದುಬಿಟ್ಟ ಕುನವೆಲ್ಲಾಗ ಮಕ್ಕೆಲ್ಲಾಗ ಇಟ್ಟಿಲ್ಲೇ ನಾ ಏನು ಮಾಡೋದು ಅಂದೇಗಿ ನೀ ಏನು ಮಾಡೋದು ನೀ ಅವ್ವೋದು ತಂದೆಗಿದ. ಆಗ ನಿನ್ನ ಕದರಿ ಅವ್ವವನೇ ನಿನ್ನ ನೋಡಿ ಎಲ್ಲ ಬಂದು ಅಪ್ಪ ಇತ್ತಮ್ಮಕ್ಕೆ ಒಂದು ರಾಜನ ಆ ನಾಡ ನೆನೆಸಿ ಈಸ ಕಷ್ಟಪಟ್ಟನವ ಅಂದೇಗಿ ನೀ ಅತ್ತಂದು ಹೇಗನೇ ಸರಿ ಅದೇ ಮಕ್ಕ ನಡಿಚಿನೆ ಅಂದೇಗಿ ತಾ ಸರಿಯಿಂದ ಇದು ಕದಾಸಿರಿಯ ಸರಿಯಿಂದ ಹೇಗಿದ್ದೆ ಅವಕ್ಕೆ ನೋಡಿ ನಡಚ ಆ ಜಾಮ ಬಂದಿತ್ತು. ಈಗ ನಡಿಚಿದರು ಅದೇ 10 ಕಿರ್ಚಿದರು ಬಾ. ಈಗ ಉನ್ಮೆಯಾವೇ ತಾ ಬಂದು ಕುನ್ನ ವಯಸ್ಸು ಈಗ ರಾಜ ಮಾಕೆ ಬೇಡ ಹಾಕೊಂಡಿದ್ದಾರೆ. ಈಗ ನಡಚೋ ಟೈಮ್ದಾಗ 10 ಉನ್ಮೆಯಾವೇ 10 ಬಿಳೆ ತಾ ಬಂದು ಮನಸ್ಸು ನೊಂದು ಒಂದು ಅಂಜಿಕೆ ಬಂದು ಬಿಳೆ ಅಲ್ಲಿವೇ ತನ್ನುಡಿ வாழ்க்கை ಸತ್ತು ವೈಪ್ನಲ್ಲಿಯೋ. ಆಗ ತಾಯನ ಈಗ நான் நடிச்சுட்டு தவிர உண்மையான வாழ்க்கை அல்ல. நான் ಈಗ ನಡಿಚಿನೆ ರಾಜಾಬಾ ನಡಿಚಿಂಡಿದ್ದೆ ಉண்மையா நான் ಸತ್ತು ಒಪ್ಪುವುದಲ್ಲ ಅಲ್ಲ ಉண்மையா ಒಂದು ಕವಲೆ ಬಂದು ಒಂದು ಸೋಗ ಬಂದು நிறைய பேர் ಏನು ಮಾಡಿದ್ದಾರೆ ಅಂದರೆ 10 ಅದನ್ನು ತಾಂಗೋದು ಮುಡಿಯಾದೆ ಸರಿಯಾ ಒಂದು ಮಾರಾಡಿப்பு ಬಂದು ಸಾಬೋಕು ಇದ್ದಾರೆ. ಅಲ್ಲ ಈಗ ಏನು ನೆಂಚಿನ ನಾನು ನಡಿಚಿಂಡಿದ್ದೆ. ಆಗೇನದು ಸ್ವಾಮಿ ಸಾರೇ ಗಣದೊಡ್ಡಿಬ್ಬನೇ ರಮಣ ಮಹರ್ಷಿ ಇದ್ರು ನೋಡು ಈಗ ನೀ ಎಲ್ಲಿಗೆ ಬಂದುದು ಅಂದರೆ ಈ ದೇಶಕ್ಕೆ ಬಂದುದೆ ಈ ನಾಡಿಗೆ ಹುಟ್ಟಿದೆ ಈ ಒಳಗೆ ಬಂದುದೆ ಈ ನಿನ್ನ ವಾಡ್ಕೆಲ್ಲ ನಡಿಪು ಏಸು ಜನಗಟ್ಟ ನಿನ್ನ ಆಯುಳ್ ತೀರೋನಿಗಟ್ಟ ನಿನ್ನ ವಿನ ಪೈನ ಏಸುಗಡದೆಯೋ ಅನ್ನಗಟ್ಟ ನೀ ಆಯುಳ್ದಾಗ ನಡಿಚಿಂಡಿದ್ದೆ ನೀ ಉண்மையா ಇಲ್ಲ ಎದು ನೆಲೆ ಕೆಡೆಯ ಸರಿಯಾ ಬಂದವಕ್ಕೆಲ್ಲ ಇಬ್ಬಿಲ್ಲ ಸರಿಯಾ ಅಲೆ ಒಪ್ಪದು ಒಂದು ಜನ ಅಡದೆ ಆಗ ಅನ್ನಗಟ್ಟ ನೀರು ನಡಿಚಿಂಡದೆ ಅಲೆ ನಡಚ ಜಾಮದೋಗೆ ನೀ ಉಳ್ಳಿ ಮನ ಇರು ಸರಿ ಪಾಪ ಕಾರ್ಯ ಮಾಡಬೇಡ
ಪುಣ್ಯ ಮಾಡು, ಧರ್ಮ ಮಾಡು ಆತೆಂದಾಗಿ ಇದೆಲ್ಲ ತಂದರು. ನೀವು ಓಪನೆ ಏನೇತಿಂಡೋರೆ ಒಪ್ಪನೆ ನಿನ್ನ ಪುಣ್ಯವೇ ತಿಂಡೋಗು, ಧರ್ಮವೇ ತಿಂಡೋಗು, ನೀ ಪಾಪವ ಸಂಭಾರಿಸಿಂಡು ಹೋಗಬೇಡ ಅಂಬುದನ್ನ ಆ ಮಾತತ್ತ ರಮಣ ಮಹರ್ಷಿ ಎದುರುಂಬ ಈಗತ್ತ ತನಗೆ ಒಳ್ಳಂಗೆ ಪುಂಜಿತು. ಸರಿಯಾ, ಸರಿ ಇದಕ್ಕೆ ಮೇಲೆ ನಾನು ಅಂಜಿಕೆ ಬಿಟ್ಟುಬಿಟ್ನೆ ಆತೆಂದಾಗಿ ಜೋಲಿ ಇದ್ರಂಬ. ಅದೇ ಮಕ್ಕ ಏನು ಮಾಡೋದು ಅಂದರೆ ಒಂದೊಂದು ಎಡೆ ಬಂದು ನೀ ಬಂದು ಹೇಗೂ ಹುಟ್ಟಿದೆ ಆಗ ಏನಗ ಹುಟ್ಟಿದದೆ ಬಂದು ನಾ ಈಸಗ வாழ்ಬೋದು ಮುಡಿದ್ರವ ಏನ ಕೂಟ ಇಬ್ಬದು ಮುಡಿದ್ರವ ನಾ ಸಂಭಾರಿಸೋದು ಮುಡಿದ್ರವ ಅಂದಾಗಿ ಆ ಒಂದೊಂದು ಜನವ ಅಂಜಿಕೆ ಅಟ್ಟಲೆ ನಿನಗೆ ಏಕ ಬಂದು ನಿನಗೆ ದಾರ ಉದಿವಿ ಮಾಡಿರ ದಾರು ಆ ಎಡಗೆ ಬಪ್ಪುದಿಲ್ಲ ತಾನೆ. ಆಗ ಉದಿವಿ ನಂಬಿ ಇರಬೇಡ, ನಿನ್ನ ತನ್ನಂಬಿಕೆ ನಂಬಿ ನೀ வாழ்ದು ಬಿಡು. ಸರಿಯಾ, ನಿನ್ನ ನಂಬಿಲಿತ್ತ ನೀ வாழ்ದು ಮುಡಿದ್ರ ಕಾರಣ ಅಂದರೆ ನಿನಗೆ ಬಪ್ಪನ ಮೊದಲು ಈ ಒಲಗಾಡದೆ ನೀ ಬಂದುಟ್ಟು ನಿನ್ನ ಬಾಳ್ಕೆ ಮುಡಿಜಿ ನೀ ಓದಗಿಂದ ಹೊಡಿ ಒಲಗಟ್ರ ಆಲೆ ನೀ ಇಬ್ಬ ಜಾಮಗೆಟ್ಟ ಏನ ನಿನ್ನಾಲ ಮಾಡೋದು ಮುಡಿದ್ರೋ ಮಾಡಿಬಿಡು. ಆಗ ಎನ್ನಾಂದತ್ತ ಒಲಗ ನಡೆದರ ಅಂದ್ರೆ ನೀ ಹೇಗೆ ಬೇಡ, ಎನ್ನಾಂದತ್ತ ಈ ನಿಗழ்ச்சியில் ನಡೆದರ ಅಂದ್ ಮಾಡಬೇಡ. ಆ ನಾ ಎಂಬ ಆಣವೂ ಗರ್ವವು ಅಲ್ಲಿ ನಂಗೆ ಘನ ಅದನ್ನು ಅಟ್ಟುಪ್ನೆ ಅಂದಲೇ ನಂಗೂ ವಾಳ್ಬೋದು ಮುಡಿಯ ಮತ್ತವಕ ಸಾರಿ ನಂಗೆ ಕೆಟ್ಟ ಹೆಸರುತ್ತಾ ಈಸಿನ. ಆಗ ನಂಗ ಅಂದ ಏನು ನಡೆದು ಹೋಗೋದು ಇಲ್ಲೇ ಎಂಬುದು ನಂಗೆ ಅರಿದುಬಿಟ್ಟ. ಕಡೇಸಿಗ ಒಂದು ಜನ ರಮಣರು ಬಂದು ತನ್ನ ಮನೆಯಿಂದ ಬಿಟ್ಟು ಘನ ಇದಕ್ಕೆ ಮೇಲೆ ಘನ ನಾ ದೇವ್ರ ಸಾರು ಒಪ್ಪುದು ಶರಣಾಗದೆ ಅಡವಿಂಜುದೊಂದಿಗೆ ತಾ ಮನೆಯ ಹೇಗಾದ ಬಪ್ಪನೆ ಒಂದು ತುಂಡು ಸೀಟದೋಗೆ ಮನೆಯ ಬರೆದು ಬಿತ್ತಿಟ್ಟು ಬಂದುಬಿಟ್ಟ ಅಂಬ. ಆಗ ಅವನವ್ವೇ ರಮಣರು ಕಾಣ ಎಂದೋಗಿ ಎಲ್ಲ ತೇಡಿದಾಂಬ. ಒಂದೊಂದು ಪಗುದಿಯ ತೇಡಿಂಡು ಒಪ್ಪನೆ ಎಲ್ಲಿ ಸಿಕ್ಕುಲೆ ಕಡೇಸೆ ಮನೆಗೆ ಬಪ್ಪನೆ ಆ ಒಂದು ಬರೆದು ಬೀತ ಆ ಪೇಪರ್ದಾಗ ಒಂದು ಸೀಟದೋಗೆ ಮಟ್ಟು ಬರೆದು ಬೀತು ತುಂಬ. ಆಗ ಅವನವ್ವ ಎತ್ತಿ ನೋಡಿದಾಂಬ. ಆಗ ಏನು ಸೇದಿಲ್ಲ ಅಟ್ಟುತ್ತೋ ಅವೇ எல்லாவுடைய பிராப்தம் ஏன் ஆடுதையோ அது மாக்க தோப்பது முடுதரா, நங்களுடைய ஊழ்வினை பையன் எத்த ஆடுதையோ அது மாக்கத்தை நாங்கள் ஓப்பது முடுதர தவிர ನಂಗೆಷ್ಟಾಗ ನನಗೆ ಓಪದು ಮುಡಿಯ ನನಗೆ ವಿಧಿ ತೀರಲ್ಲ ಹೋಯ್ತಾ ಹಾಕೋದು. ಸರಿಯಾ, ಏನು ಅವ್ವ ಇದ್ದೇವೆ, ನನ್ನ ಅಪ್ಪ ಇದ್ದೇವೆ, ನನ್ನ ತಮ್ಮರಿದ್ದಾರೆ, ನನ್ನ ಅಕ್ಕ ತಂಗಿರಿದ್ದಾರೆ, ಸ್ವಂತ ಬಂದಾರಿದ್ದಾರೆ, எனக்கெல்லாவுடைய வசதி அடதை ಹಣಕಾಸು அடதைந்தகி நீ அப்பரஜன் இத்தோப்பதுக்கு முடியா எதுவும் இல்லாதம்மா ஆகவே சொத்தோப்பது கிடையா. அவக்களுடைய ஊழ்வினை பயன் ಏನೇನೆಲ್ಲ ಅಡದೆಯೋ ಅದೆಲ್ಲ ತಾಂಡಿತೋ ಒಪ್ಪದು. ನಂಗೆ ಕಾಲವು ಬಂದು ನಂಗವೇ ಕಣಿಸೋದು ಮುಡಿಯಾ ಅದೆಲ್ಲ ದೇವರು ಕಣಿಸಿದ್ದಾರೆ. ನೀಗೂ ಬಂದೆ ಈಗೂ ಏನಾಗ ಗೆಲಸ ಮಾಡೋದು ನೀ ಅತ್ಯಂತದೆಲ್ಲ ಅರುಬೋದು. ಆಗ ನಂಗೆ ಈ ಒಳಗೆ ಏನೇ ಬಂದ ಒಂದು ಕರುವಿಯಾಗಿ ಬಂದುದ. ಆಗ ಆ ಹಂಡಮ್ಮ ಹೇಗಿನ ಆ ಕಟ್ಟಳೆ ತೊಗೊಂಡಂಗೆ ನಾನು ನಡುಗುತ್ತಾ ನಂಗೆ ಹುಡಿ ಗೆಲ್ಸವೇ ತವಿರ ನನಗೆ ದಾರಿಗೂ ಕಟ್ಟಳೆ ಹಾಕೋದು ಮುಡಿಯ ನಂಗೆ ಒಂದು ದೇವರು ಕೆಡೆಯ ನಂಗೆ ಒಂದು ಗೆಲ್ಸಕ್ಕಾರಾಮ ನೀನು ಅರ್ದುಪ್ನೆ ಅಂದಲೇ ನಾ ಸಾಧಾರಣ ಒಂದು ಮನಸ್ಸಾಂದ ನೀನು ಅರ್ದುಪ್ನೆ ಅಂದಲೇ ಒಂದು ನಂಗೆ ತಪ್ಪು ನಂಗೆ ಮಾಡೋದುಗ ನಂಗೆ ಮನಸ್ಸಿಗೋಸ ಒಂದು ಅಂಜಿಕೆ ಬಂದರ. ಆಗ ಇದನ್ನತ್ತಾ ಇಲ್ಲಿ ಸೌಮ್ಯಕ ಒಂದೊಂದು ಎಡದೋಗಿಯೋ ಸತ್ಸಂಗದಾಗ ಮಾತಾಡಲಿ ಸರಿ, ಇಲ್ಲೇ ಮತ್ತ ಒಂದು ನಿಗழ்ச்சிಗೆ ಹೋಗಿ ಮಾತಾಡೋಣ ಸರಿ, ನೀ ನಾಯಂದು ಆಡಬೇಡ, ಪೊಟ್ಟು ಒಟ್ಟಕಿಚ್ಚೆ ಬೀಯಬೇಡ, ಸರಿಯಾ, ದಾರಿಗೂ ಒಲ್ಲದ ನೆನಚಬೇಡ, ಅಮ್ಮನ ಕೆಡಚಿ ನಾ ಬಂದು ಉಳ್ಳಂಗೆ வாழ்ந்துಪ್ನೇಂದು ಆ ಎಣ್ಣೆ ಎತ್ತಬೇಡ. ಅದ್ರ ಮುನ್ನುತ್ತಾ ನಂಗೆ ಸ್ವಾಮಿಗೆ ನವೀನ್ ಸ್ವಾಮಿಗೂ ಸರಿ, அடுத்து ನಂಗೆ ಮೇಘನಾಥ್ ಸ್ವಾಮಿಯು ನಂಗೆ ಉಡಿಯ ಯಶೋಧ ಮನಕ್ಕೂ ಒಂದೊಂದು ಎಡದೋಗಿಯೋ ಆ ಪರಪುರೆಂದು ಇದೆಲ್ಲ ಹೇಗೋನೆ ಅವು ಕೂಡ ಎಣ್ಣೆ ಕರುತ್ತೆಲ್ಲ ಹೇಗಿಂಡಿದ್ದಾರೆ. ಸರಿಯಾ, ಇದು ಎಲ್ಲಾಗೂ ನಂಗೆ ಸಮುದಾಯ ಮಕ್ಕಳು ಎಲ್ಲಾಗ ಇದು ಮುಂದೆ பயன்பಟ್ರ ನಂಗೆ ಸಮುದಾಯ ಎಲ್ಲ ಸಮುದಾಯಗೂ ಸರಿಯಾ கடவுள் ஒன்றுತಾ ನಂಗುಡಿ ಓಪ ವഴി ಬೇರೆ ಬೇರೆ ಆಡೋಕ್ಕೂ ಅಲ್ಲೇ ನಂಗುಡಿಯ ಮನಸ್ಸು ಅನ್ಬು ತೂಯ್ಮೆ ಆಡೋದು ಎಂಬುದನ್ನುತ್ತಾ ಸ್ವಾಮಿ ಕೈ ಇದ್ದಾರೆ. ಆ ಸ್ವಾಮಿಗೆ ಒಂದೊಂದು ಪೊಟ್ಟು ಒಟ್ಟಕಿಚ್ಚೆ ಬೇಯಬೇಡ. ಸೋಯ್ಯ ಆ ಶಿವತ ಗವತ ಶಿವ ಎಂಬುದನ್ನ ಅಪ್ಪರು ಜನ ಹೇಗಿಂಡಿದ್ದಾರೆ ಅದನ್ನು ಆ ಶಿವನ ನಂಬಿ ಹೋಗ್ಬಿಟ್ಲೆ ನಂಗೆ வாழ்க்கದೋಗೆ ಎಲ್ಲ ಪೈನ ಅಡಂಚೋದು ಹುಡುದರ ಅಂಬುದು ಗೊತ್ತಾ. ನಂಗೆ ಸಾಯಿದ ಗವನ ಮಾತ ನನಗೆ ಗೇನ ಬರಿಸಿ ಹಿಂಡಿದ್ದ ಅದೋದೋಗೆ ಸಾಯಿನ ಗವದಮ್ಮ ತುಂಬ ನಂಗೆ ತಲೆಪದೋಗೆ 63வது ತಲೆಪು ದಾರವು ಕುರೆಯಗಿಂಡೇ ಇರಬೇಡ ಅತ್ತೆಂಬ ಸೈದಿಯ ಈಗ ನಂಗೆ ವಿಡಿಯೋದಾಗ ನೋಡುವನ ಅದ್ರ ಮೇಲೆ ನನಗೆ ವಿಳಕ್ಕವನಿಗೆ ಹೇಗೋಣ. ಗವನ ಉರುವವಾ ಹೆತ್ತೈನ ಮಕ್ಕವಾ ಇಬ್ಬ ದೈವ ಪಿರಿವಿಗಳೇ, ಶ್ರೀ ಕೃಷ್ಣನ ತಾಯಿಮಾಮನ ಮಧುರಾದೇಶನ ಚಕ್ರವರ್ತಿಯ ಇದ್ದ ಕಂಸ ಒಂದು ಅರಕ ತನ್ನ ರಾಜ್ಯ ಅಧಿಕಾರವ ಬಿತ್ತು ನೆರೆಯ ಪಾಪ ಮಾಡಿದ. ಅದು ನೋಗಿಯೋ ಯಾದವರುಗಳ ಕೊಬ್ಬುದು ಚಿತ್ರವಧ ಮಾಡುದು ಅವನ ಒಂದೊಂದು ಜನನ ಅಕ್ರಮ ಸೆಯಲು ಒಂದೊಂದು ಜನವು ದಾಸ್ತಿ ಆಯಿನೇ ಅಟ್ಟುತ್ತು. ತನ್ನ ಕೊಬ್ಬ ಕುನ್ನ ಕೂಸು ಗೋಕುಲನೋಗುತ್ತಾ ದೊಡ್ಡಿನಿದ್ದನೆ ಅದು ಬೇರೆ ದಾರಲ್ಲ ತನ್ನ ಅಮ್ಮೆ ಮಾತಿದ್ದ ಅಂದು ಅರದಗಿಂದಾಡು ಕೂಡ ಆ ಕುನ್ನ ಕೂಸ ಕೊಬ್ಬುದುಗ ನೆರೆಯ ಅರಕರ ಕೇಸಿದ. ಅದನ್ನು ಮುಖ್ಯವಾದವಕ್ಕ ತ್ರಿಣಿವರ್ತ, ಸಕಟಾಸೂರ, ಕಾಗಾಸೂರ, ಪಕಾಸೂರ, ಅಗಾಸೂರ, ಪ್ರಲಂಬಾಸೂರ, ವ್ಯೋಮಸೂರ, ಕೇಶಿ, ವತ್ಸಸೂರ, ಧೇನುಕಾಸೂರ, ಹರಿಷ್ಟಾಸೂರ, ಶಂಖಚೂಡ,
പുത്തനാന്തോ ഇത്തമാക്ക നിറയെ അരക്കറുകള ಕೃಷ್ಣರ ಕೊಬ್ಬುದುಗಾಯಿ ಕೇಕ್ಸಿದ. ಕುನ್ನ ಕೃಷ್ಣರ ಕೊಬ್ಬುದು ಬಂದ ಎಲ್ಲಾ ಅರಕರು ಕೃಷ್ಣರ ಕೈನ ಸತ್ತು ಮುಕ್ತೀಸಿಂಡ್ ಹೋದರು. ಇದು ಶ್ರೀ ಕೃಷ್ಣ ಅವತಾರನ ಲೀಲೆತ. ಇದನ್ನ ನೋಡಿದ ಗೋಕುಲವಾಸಿಗಳು ಗೋಪಿ ಗೋಪಾಲರೆಲ್ಲ ಆಶ್ಚರ್ಯಪಟ್ಟರು, ಮೇ ಮರುದರು. ಕೃಷ್ಣರ ಶಕ್ತಿ ಒಂದೊಂದೆಡಗು ಮನಕ್ಕನ ಪರವೋದಗ ಆರಂಭಿಸಿತು. ஆடிண்டு ஹோல மாத்து அகுதூண்டு ஹோல மண்ணு. அதாவது இந்த மாத்து ஆடுனே கம்மியா ஆடி மாத்து கதை சண்டையா மனார்னு தீர்ச்சி பீப்புது. ನಂಗ ಮಣ್ಣ ಆಗದಂಗೆ ಅಗುದುಂಡು ಹೋಲೆ, ಅದಾವುದು ಕೊರೆ ಹೇಗಿಂಡೇ ಇಪ್ಪನೆ ಅದು ತೀರಾ ಉಳ್ಳಿತು ನಾವು ತೋರ. ಇದನ್ನ ಉಣರ್ಂದಲೆ ಊರು ನೋಗಿಯೋ ಹಟ್ಟಿ ನೋಗಿಯೋ ಸಂಡ ಸಚ್ಚರವೇ ಹಡ ದೈವ ಪಿರಿವಿಗಳೇ. ನಾಯಿಗೆ ಈ ತುಂಬಿದ ಗವದ ಸ್ವಾಮಿ ಗೋಪಿ ಗೋಪಾಲರ್ಗಳ ಇದ್ದ ಎಡೆಯ ಪತ್ತಿನ ಮಾತಾಡನೆ ತುಂಬ ಸಂತೋಷ, ಪೂರ್ಣ ಆಶೀರ್ವಾದ. ಸೋಮಿಕೆ ಇದ ಕರುತ ನಿಂಗ ವಿಡಿಯೋದಾಗ ನೋಡಿದಾರಿ. ಇಲ್ಲಿದೋಗೆ ಆ ಕೆಟ್ಟಮ್ಮಂದು ಒಬ್ಬ ಇಬ್ಬನೇ, ಆ ಕಂಸಾಂದು ಒಬ್ಬ ಇಬ್ಬನೇ ಆ ನಾಡುದಾಗೆಲ್ಲವೇ ಒಂದು ತೀಯ ಶಕ್ತಿ ಅಂತ ಒಯ್ಯಾಡದೆ. ಆಗ ಉಳ್ಳಿಮ ಬಪ್ಪದು ಅಂದಲೇ ಆ ತೀಯ ಶಕ್ತಿ ಅಲ್ಲಿ ಬಿಟ್ಟು ಓಲತ್ತ ಒಂದು ಉಳ್ಳಿ ಶಕ್ತಿ ಬಂದರ. ಆಗ ಹಿಂದೆ ಗಟ್ಟ ಆ ಮಧುರ ನಗರ ದಾರವ ನಂಬಿ ಆಡೋದಂದಲೇ ಆ ಕಂಸನ ನಂಬಿ ಆಡದೆ. ಈಗ ಕಂಸ ಇಬ್ಬನೇ ಅದು ಇರುಳು ಸೂಳ್ದ ಪಗುದಿಯಾಗ ಅಪ್ಪರ ಕತ್ತಲೆ ಕಟ್ಟಿಂದ ಆಡದೆ. ಆಲೆ ಕೃಷ್ಣರು ಹುಟ್ಟಿದುಂದ ಈಗ ಮಧುರಾಬೇ ದೇ வெளிச்சವಾಡದೆ. ಅಲ್ಲಿ ದಾರಗ ದಾರ ಹಿಡಿಪಿಲೆ ಒಂದು ಪೊರಾಮೆ ಪೋಟಿ. ಈಗ ಕೃಷ್ಣರು ಬಂದದುಂದ ಕಂಸ ಗಡಿಯಾದಾಪನೆ ಎತ್ತಿ ಆಪುದು ತನವ ಕೊದ್ದು ಆಪದು ಸರಿಯಾ. ತನ್ನ ಎಲ್ಲವೇ ಅರದಾರೆ ಅಲ್ಲ ಅತ್ತಮ್ಮ ಕಡನೆ ಸೆತ್ತಿ ತನ್ನವನ್ನಿ ಕೊದ್ದು ಆಪದು ಒಂದು ಕಟ್ಟಾಯಿಗೆ ಬಂದು ಬಿಡಾನೆ. ಕೃಷ್ಣರು ಹುಟ್ಟಿದು ತನಗೆ ಹಿಡಿಪಿಲ್ಲೆ ಏಕಂದ್ರೆ ತನ್ನ ಅಂತ ಅಳಿವು ಎಂಬುದನ್ನ ಕಂಸ ಅರದುಬಿಟ್ಟ. ಏದೋ ಒಂದು ಜನ ನಂಗೆ ಅಳಿವು ಸಿಕ್ಕಿರ ಆಗ ಏನು ಮಾಡೋದಂದ್ರೆ ಎತ್ತಿ ಯಾವುದು ತನ್ನ ಕೊಬ್ಬುದುಗ ಬಳಿಯೆಲ್ಲ ಮಾಡಿ ಹಿಂಡಿದ್ದ. ಅದು ಗೊತ್ತಾ ಈ ಬೂದಗಿಂಬ ಆ ಒಂದು ಅಮ್ಮನ ಕುಟ್ಟಿ ಬಂದು ತನ್ನ ಉಳ್ಳಿಯ ಬಂದು ಒಂದು ಸಿಂಗರವಾನ ಒಂದು ಒಡಮಾಕ ಮಾತಿ ತನ್ನ ಹಾಲು ಕೊಟ್ಟನೆ ಅಂತ ಕೇಗಿದ. ಹಾಲು ಕೊಡನೆ ನಂಜು ಹಾಲು ಕೊಟ್ಟಲ್ಲಿಯೋ ಆಗ ಸೇತಿ ಕಣ್ಣಗೆ ಅರದುಬಿಟ್ಟ. ಕೃಷ್ಣ ಅರದುಬಿಟ್ಟ ತನ್ನ ಎತ್ತವ ತೀಯ ಶಕ್ತಿ ಅಳಿಪೋದೊಂದಾಗಿ ತಾಳಿಸಿದಲ್ಲಿಯೋ ಅತ್ತಮಾಕೆ ಈಗ ಒಂದೊಂದು ಜನವದೋಗಿಯೋ ಆ ತೀಯ ಶಕ್ತಿ ಬರಕೂಡದೆಂಬುದುಗಾಯ್ತಾ. ಆ ಮಧುರಾ ನಗರದೊಗೆ ಆ ಗೋಗುಲದೊಗೆ ಎಲ್ಲ ಸುಭಿಕ್ಷವ ಇಬ್ಬುದುಂಬುದುಗಾಯ್ತಾ வாழ்ந்துண்டிದ್ದಾರೆ. ಆಗ ನಂಗೆ ಏನು ಮಾಡೋದು ನೋಡೋಣ. ಈ ಉಲಗಂ ಎಂದು ಎದೆ ನಿನಕ್ಕಿರೋದು ಒಂದು ಹೇಗಿರ. ಆಗ ಈ ಒಳಗೆ ಏನ ನೆನೆಚಿರವೋ ಅತ್ತಮಾಕ ಅದು ಹೋಗಿಂಡಾಡದೆ ಅಲ್ಲ ನೀ ತನ್ನ ಉಳ್ಳಿ ಬಳಿದಾಗ ನೀವು ಹೋಗಿಂಡಿದ್ದೀಯ ಎಂಬುದನ್ನ ನಂಗತ್ತ ವಸನ ಮಾಡೋದು. ಆಗ ಇದನ್ನು ನೋಡೋಣ. ಅಮ್ಮ ಅತ್ತ ಮಾತಾಡ್ನತ್ತವ ಇಮ್ಮ ಇತ್ತ ಮಾತಾಡ್ನತ್ತವ ಎನ್ನವ ನಂಬಿ ಎನ್ನ ಒಂದು ಕೊರೆ ಹೇಗಿನತ್ತವ ಅತ್ಯಂದಾಗಿ ಎಲ್ಲ ಹೇಗಿಂಡಿದ್ರುಂಬ. ಆಗ ಸೌಮ್ಯ ಕೇಳಿದರು ದಾರ ಏನ ಕೊರೆ ಹೇಗಲಿ ಹೇಗಿರ ನೀ ನಿನ್ನ ಜೋಲಿಯ ನೀ ಸರಿಯಾಗಿ ಮಾಡಿಪ್ನೆ ಅಂದಲೇ ನಿನ್ನುடைய ಕರುತ್ತಾಂದಾಗಿರವ ನಿನ್ನುடைய செயಲೆಂದೇ ಇರ್ತವ ಅದು ಸರಿಯಾಟಿಪ್ಲೆ ದಾರ ಕೊರೆ ಏನು ಮಾಡೋದು ಮುಡಿದ್ರ ನೀ ಉಳ್ಳಿ ಬಳಿ ಓನೆ ಎಂಬ ಆ ತನ್ನಂಬಕ್ಕೆ ನಿನ್ನ ಸಾರಾಡೋದು ಅತ್ಯಂದಿದ್ರು. ಆಗ ಇದನ್ನು ನೋಡಿ ನಿಬ್ಬನೇ ಒಂದು ಊರದೋಗೆ ಒಂದು ಅರಸರು ಒಂದು ರಾಜ ಇದ್ದ. ಆ ದಾರ ಅಲ್ಲತ್ತ ವಿಕ್ರಮಾದಿತ್ಯ ಎಂಬ ರಾಜ. ತನ್ನ ಸಾರೆ ಒಂದು ಅಮಿಚರಿದ್ದ. ಅಮ್ಮನ ಹೆಸರು ಪಟ್ಟಿ ಇತ್ತಂದೇಗು. ಆಗ ಆ ರಾಜನು ಆ ಪಟ್ಟಿಯು ಒಂದೊಂದು ಜನ ಏನು ಮಾಡ್ಯಾರ ಅಂದರೆ ನಗರ ಉಲಾಂದ ಹೇಗಿರ ದಾರುಗ ಅರೆಯೋದಗೆ ಒಂದು ಮಾರು ಬೇಡವ ಬಂದು ಆ ಒಳಗೆಲ್ಲ ಸುತ್ತಿ ಬಂದಾರ ಅಂದರೆ ಅವ್ಕೆ ನಾಡೆಲ್ಲ ಸುತ್ತಿ ಬಂದಾರ. ಆಗ ಒಂದು ಇರು ಜಾಮನ ಹೋದಾರ ಎಲ್ಲ ಮಕ್ಕಳೆಲ್ಲ ಎತ್ತಿದ್ದಾರೆ ಎಂದು ನೋಡೋಣ. ಯಾಕಂದರೆ ಸ್ವಂತ ಒಂದು ಹೊರಗ ಜಾಮ ಒಂದು ಕತ್ತಲ ಆಯ್ಬಿಟ್ಟ ಎಲ್ಲ ಹೊರಗ ಜಾಮದಾಗೆ ಎಲ್ಲ ಸುತ್ತಿ ಬಪ್ಪನೆ ಒಂದು ಮಾರು ಬೇಡದಾಗ ಬಪ್ಪನೆ. ಈಗ ದೂರದೋಗೆ ದಾರ ಬಂದಾರ ಅಂದಲೇ ಒಂದು ಎಮ್ಮಾತಿ ಬಂದು ಉಂಡಿದ್ದೀಯ. ಆಗ ಎತ್ತೆ ಬಂದೆ ಅಂದಲೇ ಒಂದು ಎಮ್ಮಾತಿ ಗುಣವ ಎಮ್ಮಾತಿತ ಆಲ ಬಂದು ಆ ಹೆಣ್ಣು ಕೂಸಿನ ಅವ್ರ ಗುಣವ ಇಲ್ಲದೆ ಒಂದು ಅಚ್ಚಂ ಪೆಯರ್ಪು ನಾಡಂ ಮಣಂ ಅಂತವ ಅದು ಎದುವೂ ಇಲ್ಲದೆ ತನ್ನ ಪಾಡಿಗೆ ಆಡಿಂಡು ಪಾಡಿಂಡು ಅದೇ ಬಂದು ಉಂಡಿದ್ದೇವೆ ದಾರು ಮದಿಚಾದ ಬಂದು ಉಂಡಿದ್ದ. ಆಗ ಬಪ್ಪನೆ ಪಕ್ಕದೋಗೆ ಬಪ್ಪನೆ ಆಗ ರಾಜನಕ್ಕೂ ನಿದ್ದುಂಡಿದ್ದರು ಆ ಪಟ್ಟಿ ಅರಸರು ನಿದ್ದು ಅಂದಂಗ ಅಮೆಚರು ನಿದ್ದುಂಡಿದ್ರು. ಆಗ ನೋಡಿದರು ಏನಾಕಂದಲೇ ಆ ಎಮ್ಮತಿ ನೋಡು ರಾಜ ಎತ್ತ ಮಾಡಿನ ಮಧ್ಯೆ ನಿನ್ನ ನಾಡುತ್ತಾ ನೀತ ಆಚೆ ಮಾಡ್ರೆ ಇವ ಏದು ಒಂದು ಸಂಗಡವೂ ಇಲ್ಲದೆ ದಾರು ಅಂಜಿಕಿಲ್ಲದೆ ಬಂದಿತ್ತವ ಮನೆ. ಸರಿ ಪಕ್ಕ ಹೋಗಿ ಆ ಒಂದು ಕೇಳ್ವಿ ಕೇಳ್ತು ನೋಡ ಅಂದೇಗಿ ಒಂದು ಕೇಳ್ವಿ ಕೇಳ್ಪದಿಗೆ ಆರಂಭಿಸಿದ್ರು. ಈಗ ಏನು ಮಾಡಿದ್ರು ಅಂದ್ರೆ ಆ ಪಟ್ಟಿ ಕೇಳ್ತಾರ ನಿಂಗೆ ಈ ನಾಡುದೋಗತ್ತೇ வாழ்ந்துಡಿದ್ದಿ. ನಾ ಈ ನಾಡುದೋಗತ್ತಿದ್ದೆ ಸರಿ. ಇಲ್ಲಿದಾಗ ಒಂದು ರಾಜ ಇದ್ದನದಾರದಿಯಾ ವಿಕ್ರಮಾದಿತ್ಯ ಅನ್ನೋ ಒಂದು ರಾಜ ಇದ್ದನದ್ಯಾ. ಸರಿ ಹೇಗೋ ಅಮ್ಮ ಇಂದು ಉರುಕುದು ಸತ್ತುಬಿಟ್ಟಾಂಬ ಅದುಗ ನೀ ಅದನ್ನು ಅರ್ಧರೋ ಇಲ್ಲಿಯೋ ತಿಂದಾಗಿ ಆ ಅಮೇಚರ್ ಬಂದು ಆ ಎಮ್ಮತಿ ಸಾರಿ ಕೇಳ್ತಾಂಬ. ಆ ಎಮ್ಮತಿ ಹೇಗಿದಂಬ ವಿಕ್ರಮಾತಿಯೇ ಸತ್ತಲೇನಾ ಇದ್ದಲೇನಾ ಏನಗೇನೇ ಬಂದತ್ತು ಅಮ್ಮ ದಾರ ಅಲ್ಲಿ ಏನ
ಎನಗ ಇಟ್ಟಾಡದೆಯೋ ಇಲ್ಲಿಯೋ ನಾನು ನೋಡಿಟ್ಟೋನೆ ಅಮ್ಮನ ನೋಡಬೇಕು ಅವಶ್ಯ ಇಲ್ಲೆಯೇ ಆತೆಂದಾಗಿ ತಾ ಮಾತಾಡಿ ತುಂಬ. ಆಗ ಪಕ್ಕದೋಗತ್ತ ರಾಜನಿದ್ದುಂಡದನೆ ಪಕ್ಕದೋಗತ್ತ ದಾರ ಅಮೆಚರಿದ್ದುಂಡಿದ್ದಾರೆ. ಆ ಎಮ್ಮತ್ತಾಡಿದ ಮಾತು ನೋಡಿ ರಾಜ ನೋಡಿ ಮನಸ್ಸು ಅತೇ ಏನಂದ್ರೆ ಅದರಲ್ಲೇ ಅದೇನ ಒಂದು ನಂಜು ನುಂಗಿದಂಗೆ ಆ ಮನಸ್ಸು ಆಸೆ ಕಷ್ಟಪಟ್ಟು ತುಂಬ. ಏನು ಮಾತಾಡೋ ಮುಡಿದ್ರೆ ನಾತ ರಾಜ ಅಂತ ಹೇಗೋದು ಮುಡಿದ್ರೆ ಬೇನವ ಸಪೇನು ಎದ್ದುಬಿಟ್ಟಾಂಬ. ಆಗ ಆ ರಾಜನ ಮೇಲೆ ನಿನಗೆ ಒಂದು ಗವ ಇಲ್ಲಯಾ ಅತ್ತೆ ಅಮ್ಮ ಎತ್ತಿದ್ದಿಲ್ಲ ನನಗೇನ ಅಮ್ಮ ಎನಗೇನ ಮಾಡಿದ್ದಾನೆ ಅಮ್ಮ ನಾಡುಗು ಮಾಡಣ ಓನ ಬನ್ನ ನಾವೊಳೆ ಚಿಳ್ತೆ ನಾ ಆಡದೆ ಎನಗಾಡದೆ ಅಂದಾಗಿ ತಾ ಬಂದು ಒಂದು ಅಹಂಕಾರ ಮಾತೇ ಇಟ್ಟಾಂಬ. ಆಗ ಒಂದೇ ಮಾತು ಇತ್ತ ಮಾತಾಡಿಬಿಟ್ಟ. ಈಗ ರಾಜ அடுத்தது ಏನು ಮಾಡೋದು ಅಮ್ಮನೆ ಇಲ್ಲ ಅರಸೇ ಬಾ ನಂಗೆ ನೋಡ ಅಂದಾಗಿ ಇನ್ನೂ ದೂರ ಓಪನೆ ಒಂದು ವಯಸ್ಸಾನ ಒಂದು ಮುದಿಯವರೊಬ್ಬ ಬಂದಾಂಬ. ಒಂದು ಕೆಲವರ ಸಾರ ಬಂದು ಇತ್ತಮಾಕೆ ಈ ಎಡದೋಗೆ ನೀಗಿಬ್ಬನೇ ಎತ್ತ வாழ்ந்துண்டிದ್ದೀಬನೇ ಹೆಂಗೆ ಉಳ್ಳಂಗೆ வாழ்ந்துண்டிದ್ದೀಯೋ ಅಂತ ಇದಾಂಬ. ಈ ಅರಸ ದಾರಾಮನೆ ಅರದೆಯಿಂದ ಹೆಸರು ದಾರಾಮನೆ ವಿಕ್ರಮಾದಿತ್ಯಂದಿಗೆ ಆ ಮುದಿಯವರೇ ಇದ. ನಿಂಗೆ ಬೇಕಾದೆಲ್ಲವೂ ತಂದಾರ ಮನೆ ಎಲ್ಲವೂ ತಂದಾರ ಸ್ವಾಮಿ ಹೆಂಗೆ ಉಳ್ಳಂಗೆ வாழ்ந்துண்டிದ್ದೀಯೋ ಏ ಒಂದು ಕೊರೆ ಇಲ್ಲದೆ ಈ ನಾಡ್ದೋಗಿದ್ದೀಯೋ ಹೆಂಗ ನೆಲೆ ಬೇಕಾ ಇಲ್ಲ ಬಂದು ತಿಂಬ ಇಟ್ಟು ಬೇಕಾ ಬಟ್ಟೆ ಬೇಕಾ ಓಪದೆಲ್ಲ ನೋಡಿದ್ದಾರೆ ಹೆಂಗೆ ಏ ಒಂದು ಅಂಜಿಕೆ ಕೊರೆ ಇಲ್ಲ ತಾ ಉಳ್ಳಿ ರಾಜ ಅರಸ ಅಂದಾಗಿ ತಾ ಒಂದು ಕರ್ತೆ ಇದಾಂಬ. ಆಗ ತಾಯಿಂದ ಹೊರಗೂ ಸತ್ತುಬಿಟ್ರು ನಿಂಗೆ ಅರ್ಧರಲ್ಲಿ ಅಮ್ಮನೆ ಹತ್ತೆಯ ಒಬ್ಬೊವ್ವೇ ಏನು ನೆಂಜು ಪದರತ್ತವ ಇದೀಗ ಮೇಲೆ ನಾ ಏನೋ ಮಾಡೋದು ರಾಜ ಇಲ್ಲಯ್ಯ ನಾ ಎತ್ತಮಾಕ ಇದೀಗ ಮೇಲೆ ವಾಳ್ಬೋದು ತಂದಾಗಿ ಆ ರಾಜ ಇಲ್ಲೇ ಎಂಬುದಾಗಿ ತಾ ಅಲ್ಲಿವೇ ಹತ್ತು ಬಿಟ್ಟಾಂಬ ಕಣ್ಣೀರು ಬಿಟ್ಟಾಂಬ. ಆಗ ಎರಡು ನಿಗಲ್ಚಿ ನೋಡಿ ಮೊದಲು ನಿಗಲ್ಚಿದೋಗೆ ಆ ಬಂದ ಆ ಹೆಣ್ಣು ಎಮ್ಮತ್ತು ಏನು ಮಾಡೋದಂದರೆ ಆ ನುಡಿ ನುಡಿದ ಆಲ ಇಲ್ಲಿದಾಗ ಒಂದು ರಾಜನ ಇತ್ತಮಾಕೆ ಸತ್ತುಬಿಟ್ಟ ಅಂತ ಕೇಪನೆ ಈ ಒಂದು ಕೆಳವೆ ಏನು ಮಾಡಿದ ಹತ್ತು ಅಯ್ಯೋ ಈಸು ಕಾಲದಾಗ ಇತ್ತಮಾಕೆ ನಾ ಒಂದು ರಾಜನ ನೋಡಲಿಯೇ ತಾವು ಉಳ್ಳಿಗೆ ಹೋಗಿ ಸೇಯಲಿ ಅವನ ಆತ್ಮ ಶಾಂತಿ ಅಡಲಿ ಎಲ್ಲ ಒಳ್ಳಂಗಿರಲಿ ಅಂದಾಗಿ ವಾಳ್ತಿಟ್ಟೋದಂಬ. ಆಗ ಉಲಗ ನಾಡು ಹೊಂದುತ್ತಾ ಎಡೆ ಹೊಂದುತ್ತಾ ಎಲ್ಲಾಗ ಭೂಮಿ ಹೊಂದುತ್ತಾ ಇಟ್ಟು ಹೊಂದುತ್ತಾ ಎಲ್ಲ ಕೊಟ್ಟುಕೊಂಡಿದ್ದಾರೆ ಒಂದೇ ರಾಜ್ಯದ ಆಚೆ ಮಣ್ಣ ಅಲ್ಲ ಒಬ್ಬದ ಮನಸ್ಸುದೋಗೆ ರಾಜನ ಅವಡಿಯ ಎಣ್ಣ ಎಲ್ಲ ಬೇರೆ ಮಾಕಟ್ಟುತ್ತ ಆ ಹೆಣ್ಣುನ ಮನಸ್ಸುದೋಗೆ ಎಮ್ಮತ್ತಿ ಮನಸ್ಸುದೋಗೆ ಅಲ್ಲ ಇಲ್ಲಿ ಒಂದು ವಯಸ್ಸಾನ ಒಂದು ಕೆಳವನ ಮನಸ್ಸುದೋಗೆ ಬೇರೆ ಮಾಕಟ್ಟಿತು. ಆಗ ನಂಗೆ ಗನಾಂದ ಹೇಗೆ ತಿರುತೋದು ಮುಡಿದರವ ಅಮ್ಮನುடைய ಎಣ್ಣೆ ಎತ್ತಾಡದಿಯೋ ಹತ್ತೋ ಒಪ್ಪದು ಮುಡಿದರ. ಆಗ ಎಣ್ಣಂಪೋಲ್ வாழ்வுಂದರ ತನಗೆ ತಗೊಂಡಂಗೆ ಎಮ್ಮತ್ತಿ வாழ்ந்துಂಡಿದ್ದವೆ ತನಗೆ ತಗೊಂಡಂಗೆ ಕೆಳವ வாழ்ந்துಂಡನೆ ಅದನ್ನು ನಂಗೆ ಗನಾಂದ ಹೇಗೋದುಗ ನಂಗೆ ದಾರಿಗೂ ಉರಿಮಿಲ್ಲೇ ಆತೆಂದೇಗಿ ನಂಗೆ ಹರಿದು ಬಿಡೋದು. ಈ ನಿಗழ்ச்சியை ನೋಡಾನತ್ತ ಆಗ நீ பார்ப்பதெல்லாம் கண்ணுக்கு பார்ப்பதெல்லாம் நிஜம் என்று நினைத்தால் உண்மை என்று நினைத்தால் அது உண்மையாக இருக்கும் தைಗೀರ. ಆಗ ಇಲ್ಲಿ ಕೃಷ್ಣ ಪೆರುಮಾನ್ ಏನು ಮಾಡಿದ್ರು ಅದೇನ ಮಹಾಭಾರತದೋಗೆ ಎಸ್ಸಗ ಒಂದು ಕೆಟ್ಟ ಕಾರ್ಯ ಎಲ್ಲ ನಡುತ್ತಟ್ರ ಎಸ್ಸಾಗ ಉಳ್ಳಿ ನಡುತ್ತಟ್ರ ಆಗೋ ಸೇತಿ ಆ ಧರ್ಮನ ಕೋರಿಸಿ ಹೇಗಿದಂಬ ಧರ್ಮ ನಿನಗೆ ಬಂದು ನಾ ಏನು ಹೇಗಿನೆ ಅಂದಲೆ ಈ ಒಲಗ ಮಕ್ಕಳೆಲ್ಲ ಎತ್ತಿದ್ದಾರೆ ಅರದಿಯ ಅಂತ ಕೇಳ್ತ ಏನ ಸ್ವಾಮಿ ಅರುವುದು ನಾ ಬೇಕಟ್ಲೆ ನನಗೆ ನೋಡಿ ಬಂದುಟ್ಟು ಹೇಗೋದ ಅಂದಾಗ ನಾ ಏನೇ ಅಂದಲೆ ನೀ ನಾಡುಗೋ ಸೋಗೋ ಹೋಗಿ ಒಬ್ಬೊಬ್ಬನವು ನೀ ಕೇತುಟ್ಟು ಬಾ ಈ ನಾಡು ಎತ್ತಾಡದೆ ಒಲಗ ಎತ್ತಾಡದೆ ಉಳ್ಳಿತ ಒಯ್ದಾಡದೆಯಾ ಒಲ್ಲದ ಒಯ್ತಾಡದೆ ಅಂದಾಗಿ ನೀವು ಓಪನೆ ದರಾಲಿ ಒಬ್ಬ ಕೆಟ್ಟಮ್ಮ ದರಾಲಿ ಇದ್ದಲೆ ಅಮ್ಮನ ಬಂದು ನೀ ನೋಡಿಟ್ಟು ಬಂದು ಈ ನಾಡದೋಗಿ ಈ ಕೆಟ್ಟಮ್ಮನ ಇದ್ದನಂತೆ ಬಾಂದಾಗಿ ನೀ ಕೆಟ್ಟವಕ್ಕೆ ದರಾಲಿದ್ದಲೆ ನೋಡಿಟ್ಟು ಬಾಂದೆ ಇದಾಂಬ. ಸರಿ ಇಂದಾಗಿ ಧರ್ಮ ಏನ ಮಾಡಿದ ಕಣ್ಣನ ಕೂಡ ಕೃಷ್ಣರ ಕೂಡ ಏಟು ಒಂದು ನಾಡಿಗೆ ಹೋದಾಂಬ. ಆ ನಾಡೆಲ್ಲ ಸುತ್ತಿ ಬಂದಾಂಬ. ನೋಡಿ ಒಪ್ಪನೆ ಎಲ್ಲವ ನೋಡಿ ಬಂದುಟ್ಟು ಈಗ ದಾರ ಸಾರ ಬಂದು ಕೃಷ್ಣ ಸಾರ ಬಂದು ಕೃಷ್ಣ ನಾ ಒಳಗೆಲ್ಲ ಸುತ್ತಿ ನೋಡಿದೆ ನಾಡೆಲ್ಲ ಸುತ್ತಿ ನೋಡಿದೆ ಏನ ಕಣ್ಣಿಗೆ ದಾರು ಕೆಟ್ಟಮ್ಮನವೇ ತೋರ್ಲೆ ಎಲ್ಲ ಉಳ್ಳಿವಕ್ಕೆ ಮಾಕವೇ ಇದ್ದಾರೆ ಎಲ್ಲ ಉಳ್ಳಿತ ಮಾಡಿದ್ದಾರೆ ಅಂತ ಇದಂಬ. அடுத்தது ಅದೇದ ಆ ಕುಲದಾಗ ಹುಟ್ಟಿದ ದೊಡ್ಡಪ್ಪ ಕುನ್ನಪ್ಪ ಮಕ್ಕ ಅಂತ ಹೇಗೆ ನಡೆಯೋ ಅತ್ತ ಮಕ್ಕಪ್ಪನೇ ದುರ್ಯೋಧನ ಕೊರಿಸಿ ನೀವು ಹೋಗಿ ನಿನ್ನ ಹೋಗಿ ದಾರಾಲಿ ಉಳ್ಳಿವಕ್ಕೆ ದಾರಿ ನೋಟ್ಟು ಬಾ ಅಂದೆ ಇದಂಬ. ತಾ ದುರ್ಯೋಧನ ಹೋಗಿ ಒಂದೊಂದು ಪಗುದಿಯ ಅಂದಲೆ ಒಂದೊಂದು ನಾಡು ಹೋನ ನೋಡಿನ ಮಕ್ಕಳ ಸಂದಿಚಿನ ಎಲ್ಲ ಮಾತಾಡಿಟ್ಟು ಬಂದು ನೋಡಿ ಅಂದಿಟ್ಟು ಆಗ ಕೃಷ್ಣ ನಾನು ನೋಡಿಟ್ಟು ಬಂದೆ ಅಂದಾಗ ಆಗ ನಿನಗೆ ಏನಾದ್ರು ತೋರಿತಾತೆಂದ ದಾರು ಉಳ್ಳಿವಿಕೆಲ್ಲ ಎಲ್ಲ ಕೆಟ್ಟವಕವೇ ಇದ್ದಾರೆ ಅಂದ. ಆಗತ್ತಾ ಒಲಗವಕಾಪ ಆ ಕಣ್ಣ ಪೆರುಮಾನ್ ಕೃಷ್ಣ ಇದ ಧರ್ಮನ ಕಣ್ಣುಗ ಕೆಟ್ಟವಕ್ಕೆಲ್ಲ ಉಳ್ಳಿವಕ ತೋರಿದರು. ದುರ್ಯೋಧನ ಕಣ್ಣ ಉಳ್ಳಿಮನು ಕೆಟ್ಟ ಮಾತರು. ಆಗ ನಿನ್ನ ಮನಸ್ಸು ಎತ್ತಾಡದೆಯೋ ನೀ ಕೆಟ್ಟದ ನೆಲೆಸಲೇ ಕೆಟ್ಟದ ತೋರ್ರ ಉಳ್ಳಿದ ನೆಲೆಸಲೇ ಉಳ್ಳಿದ್ರ ಈ ಕಣ್ಣಾಡಿ ಬಿಂಬ ನೋಡ್ಲೆ ಕಣ್ಣಾಡಿ ತೋರ್ಲೆ ನಿನ್ನ ಮೊಗ ಎತ್ತವಾದ ಒಂದು ಅದೇ ಸೋಯಿರುಬ ತೋರಿಸಿಬಿಟ್ರ ಅದೇ ಮಕ್ಕ ನಿನ್ನ ಹೆಣ್ಣ ಬಂದು ಅಲ್ಲಿ ಸೋಯಿರುಬ ತೋರಿಸಿಬಿಟ್ರ ಕೆಟ್ಟದಾಗ ಹೋಗಬೇಡ ಅಂಬುದನ್ನ ಈ ಮಾತತ್ತ ನಂಗೆ ಸೌಮ್ಯವಿಕ ನಂಗೆ ಒಂದೊಂದು ಜನವು ನಿನ್ನವನಿ ತಿರುತೋದು ಒಂದಾಗಿದ್ದಾರೆ.
ನಂಗೆ ನವೀನ್ ಸ್ವಾಮಿಕ ಒಂದೊಂದು ಜನವು ನಿನ್ನವನ್ನೇ ಬಂದು ಏನು ಮಾಡೋದು ಅಂದರೆ ತಿರುತ್ತೋದು ಅಂದರೆ ನೀವು ಉಣರ್ದಲ್ಲಿ ತನ್ಮೆಯಿಂದ ಈಗಿರ ನಿನ್ನವ ಉರುಕುದು ಸಂತಗಟ್ಟ ಏನೇ ಕೆಲಸ ಮಾಡ್ರಿ ಅಂಬೋದು ನೋಡು ಅದಾಗ ಉಳಿತಾ ಒಲ್ಲಾವ ಅಂಬೋದು ನೋಡು ನೀ ಪಾಪ ಕಾರ್ಯ ಮಾಡಿಯ ಕೆಟ್ಟ ಕಾರ್ಯ ಮಾಡ್ರಿ ನೋಡು ಉಣರುಂದೇ ಇದ್ದಾರೆ ನಂಗೆ ಮೇಘನಾಥ್ ಸಾಹಿಬಕ ಏನೋ ಎಲ್ಲ ಜೋಲಿಗವು ನಿನ್ನವ ಒಂದು ಅನ್ಬ ತೋರ್ಸು ಗಬವ ತೋರ್ಸು ಆಗ ಅನ್ಬ ತೋರ್ಸೋನೆ ಎಲ್ಲ ಎಡೆಗೆ ಎತ್ತವರೆ ನೀ ಅಂದಲೇ ನೀನು ಅನ್ಬಮಯವ ಓರೆ ದಾರು ಕೋಪ ಪಡ ಮಟ್ಟ ಅಂತ ಹೇಳಿದಾರೆ ಆಗ ಕೋಪಲ್ಲ ಘನ ಅಂದಲೇ ನೀ ಅನ್ಬ ತೋರ್ಸು ಅಂತ ಹೇರೆ ನಂಗೆ ಯಶೋದಮ್ಮನಕ್ಕ ಎಲ್ಲಿಗೋಲಿ ಪೊರ್ಮೆ ಮುಖ್ಯಪ್ಪ ಪೊರ್ಮೆ ಮುಖ್ಯ ಆ ಪೊರ್ಮೆ ಅಟ್ಲತ್ತ வாழ்க்கை ನಂಗೆ ಎಲ್ಲವ ಸಾಚೋದು ಮಾಡೋದಂತ ಈಗಿರ ಆಗ ನಂಗೆ ದಾರ ಆಲಿಯೋ ನಂಗುಡಿಯ வாழ்க்கை ಸರಿಯಾಗಿ ಒಪ್ಪುದು ಅಂದಲೇ ನಂಗುಡಿ ಎಣ್ಣ ಗುಣ ಶೈಲೆಲ್ಲ ಸರಿಯಾಗಿ ಆಡೋದು ಆ ತಂದೆ ಇದ್ದಾರೆ ಅದನ್ನತ್ತ ನಂಗೆ ಸಾಯನ ಗವದ ಮಾತು ನೋಡಿ ಹಿಡಿದ ಅದನ್ನು ಸಾಯದ ಗಮನ ಮಾತು ನೋಡಿ ಅಡುತ್ತ ತಲೆಪಿನಗೆ ನೋಡೋಣ ಸೋಮ್ಯಕ್ಕೆ ನೋಡೋಣ ಸಗಿಪು ತನ್ಮೆ ಎತ್ತಾಡದೆ ಆ ತೆಂಬನ ಪತ್ಯ ನಂಗೆ ಸೇದಿತ್ತ ಈಗ ವಿಡಿಯೋದಾಗ ನೋಡೋಣ ಅದ್ರ ಮೇಲೆ ನಂಗೆ ವಿಳಕವಾಗೋಣ. ಓಂ ಶ್ರೀ ಸಾಯಿರಾಮ್. ಬಡವು ಕುಲ ಎಂಬ ಈ ದೇವ್ರ ಕುಲ ಮಕ್ಕೆಲ್ಲಾಗೂ ನಂಗೆ ಗವತಂಬಿದ ನಮಸ್ಕಾರ ಹೇಗಿಂಡು ಇಂದಲ ಜನ ನಂಗೆ ಸಗಿಪು ತನ್ಮೆ ಪತ್ತಿ ನೋಡುವೋ ಸಗಿಪು ತನ್ಮೆ ಅಟ್ಲ ಎದಿಲು ಬೇಕು ಅಂದ್ರೆ ನಂಗೆ ಸಾಧಿಸಿ ಬಿಡಾಕು ನಂಗೆ வாழ்க்கையோಗೆ நிறைய ಕಷ್ಟ ಎದುರ್ಪು ಅವಮಾನ ಇದೆಲ್ಲ ಬಪ್ಪನೆಯೋ ಪೊರ್ಮೆಯೋಗಿಬ್ಬುದು ಆ ಪೊರ್ಮೆಯಾದತ್ತ ನಂಗೆ ಆ ಸಗಿಪು ತನ್ಮೆ ಜಾಸ್ತಿ ಮಾಡ್ರ ಆ ಸಗಿಪು ತನ್ಮೆ ಜಾಸ್ತಿ ಆಗ ನಂಗೆ ಒಂದು ಆತ್ಮಬಲ ಸಿಕ್ಕಿರ ನೋಡಿವಿ ಸಗಿಪು ತನ್ಮೆಗ ಉದಾಹರಣವ ಈ ಭೂಮಾದೇವಿ ಎತ್ತಾಕು ಈ ಭೂಮಿಯೊಗೆ ನೆರೆಯ ಒಲ್ಲದ ಜೋಲಿ ಅದಾವುದು ಕೊಲೆ ಮಾಡುವುದು ಕೊಳ್ಳೆ ಹೋಗುವುದು ಎಮ್ಮುಕರ ಕೊಡುಮೆ ಪಡುತ್ತದೆಂದು ಹಲವು ಒಲ್ಲದ ಜೋಲಿ ನಡೆದು ಅಂತಾಡದೆ ಅದು ಅಲ್ಲದೆ ಈ ಭೂಮಿಗೆ ನೆರೆಯ ಅಕ್ರಮವು ಮಾಡಿದ್ದು ಇದು ಎಲ್ಲವ ಆ ಭೂಮಾದೇವಿ ಪೊರುಮೆಯ ಆ ಸಗಿಪು ತನ್ಮೆಯೋಗೆ ಇದ್ದು ನಂಗಗ ಒಳ್ಳಿತನ ಮೊಟ್ಟಿತ ಮಾಡಿದ್ದವೆ ಅದೇ ಮಾಕೆತ ನಂಗಗ ದಾರ ಏನ ಮಾಡಿಲಿಯೋ ನಂಗೆ ಆ ಸಗಿಪು ತನ್ಮೆಯೋಗಿದ್ದು ಆ ಗವ ಮೊಟ್ಟು ಕೊಡುವು ಒಳ್ಳಗ ಓರಿಡಿವಿ ಓಸನ ಮಾಡಿವಿ ಎಲ್ಲವೇ ಒಳ್ಳಿತ ನೋಡಿವಿ. ಸಾಯಿರಾಮ್. ಸ್ವಾಮಿಕ ಈಗಿದ ಕರ್ತ ನಿಂಗೆ ವಿಡಿಯೋದಾಗ ನೋಡಿದಾರಿ ಒಂದೊಂದು ಮನಸ್ಸಿಗೂ ಆ ಸಗಿಪು ತನ್ಮೆ ಇಲ್ಲೇ ಅಂತಂದಲೇ ಏ ಒಂದು ಕಾರ್ಯವು ನಂಗೆ ಒಳ್ಳಿತೊಂದು ಮಾಡೋದು ಮುಡಿಯ ಏಕೆಂದರೆ ಆ ತಾಂಗೋ ಶಕ್ತಿಯಿಂದ ಆಡೋದಿಲ್ಲಯೋ ಎಲ್ಲವೇ ನಿನ್ನ ಮನಸ್ಸು ಮಾಕೆ ದಾರು ನಡುವುದಿಲ್ಲ ನೀ ನೆನೆಸಿದಂಗೆ ಎಲ್ಲ ನಡೆದುಬಿಟ್ಲೆ ಈ ಒಲಗ ಏನಾಗ ಒಲಗ ಬಂದು ಪ್ರಯೋಜನವಿಲ್ಲದ ಬಿಟ್ರ ಆಗ ನಂಗೆ ಒಂದು ದಾರಿಯಪ್ಪನೇ ಎದಿರಾನಸಿಲ್ಲ ಬಂದರ ನೀ ಉರುಕುದೆದ್ದು ಇದೆಲ್ಲ ಮಾಡೋಂದ ನೆನೆಸಿ ನೀವೊಂದು ಬರೆದು ಬಿತ್ತು ಅದು ತಗೊಂಡಂಗೆ ಓಲೆ ಅದಕ್ಕೆ ಒಪ್ಪ ದಾರಿಯೆಲ್ಲ ಎದಿರಾವೇ ನಡೆದರ ಆಗ ಏಕೆ ಎದಿರ ನಡೆದರ ಅಂದಾಗಿ ನೀ ಅಲ್ಲಿದೋಗೆ ಆರೈಕೆ ಮಾಡಿ ಇಡ್ಬೋದು ಮುಡಿಯ ಅದು ತಗೊಂಡಂಗೆ ನಿನ್ನ ಮನನಲ್ಲೇ ನೀ ಮಾತಿ ಬಿಡೋದು ಆ ಜಾಮಗ ತಗೊಂಡಂಗೆ ಎಡಗ ತಗೊಂಡಂಗೆ ದಾರ ತನ್ನ ಮಾತಿ ಇರುವೋ ಅವಕತ್ತ வாழ்க்கைದಾಗ ಬೆಚ್ಚಡಂಜಾರ ನಾ ಇತ್ತಮಾಕತ್ತಿದ್ದಾನೆ ನಾವು ಹೊರಕೋದು ಇತ್ತಮಾಕೆ ಹಾಕಿಟ್ಟು ಬಂದ ಇತ್ತಮಾಕತ್ತು ಓಪದು ಒಂದಾಗಿ ಆ ಕುದುರೆಗೆ ಕಡಿವಾಳ ಕಟ್ಟಿದಂಗೆ ಒಂದೇ ದೂರದಾಗ ನಾವು ಒಯ್ದಿದ್ದೇನೆಂದಲೇ ಆಗ ನಂಗೆ ಒಂದು ಕಾರ್ಯ ಮಕ್ಕಳ ಸಾರಿ ಮಾತಾಡೋಣ ಸತಿ ಒಂದೆಡೆ ಅಡಿಪಣಿಜಿ ಮಾತಾಡೋದು ಒಂದೆಡೆ ಸಿಟಿ ಕೋಪಪಟ್ಟನ ಸಿಟಿ ನಂಗೆ ಗೌರವ ತೋರ್ಚಿನ ಇದೆಲ್ಲ ಬಂದು ಆಗಾಗ ನಂಗೆ ಸುವೆಯ ರೂಪ ಒಂದು ಮಾರಿಂಡೇ ಇಟ್ರ ಅದಕ್ಕೂ ಏನೇ ಬೇಕು ಅಂದರೆ ನಂಗೆ ಒಂದು ಪೊರ್ಮೆ ಬೇಕು ಒಂದು ಸಗಿಪು ತನ್ಮೆ ಬೇಕು ಆಗ ಸಗಿಪು ತನ್ಮೆ ಇಲ್ಲದ ಒಂದು ಕುಟುಂಬ ಅಟ್ನೆ ಅಂದಲೇ ಅವಕ್ಕೆ ವಿಧವು ಸಂತೋಷ ಇಬ್ಬದು ಮುಡಿಯ ಆಗ ಎಲ್ಲವೇ ಈಗ ಒಂದು ಒಬ್ಬಗ ಒಂದು ರಸಗುಲ್ಲ ಇಡ್ತಾರ ಅಂದ್ಬಿ ಆ ರಸಗುಲ್ಲ ಇಡ್ತಾರ ಅಂಬೋದು ಅದು ಇನ್ನಿಪ್ಪುತ್ತಾ ನಂಗೆ ಟೇಸ್ಟ್ ಒಳ್ಳಂಗೆ ಅಟ್ಟಿರ್ತಾ ತಿನ್ನಾಕು ಅದಗಾಯಿಟ್ಟು ನಂಗೆ ಒಂದು ತಿಂದಲೇ ಅದು ನೋಡಿಯ ನಂಗೆ ತಿಂಬೋದಕ್ಕೆ ಒಳ್ಳೆ ಸೋಕಾಟ್ರ ಆ ರುಚಿ ಒಳ್ಳಂಗಟ್ರ ಎರಡು ತಿಂದಲೇ ಒಳ್ಳಂಗಟ್ರ ಆ ಮೂರು ಹೋಗು ಸೋಪನೆ ಆ ಇನಿಪೆ ನಂಗೆ ಏನಂದ್ರೆ ಆ ಕಡೆಸಿಗ ನಂಗೆ ಒಂದು ಕಾರ್ಯಕ್ಕೆ ಬಂದಾಗ ಹೊರಾಸ ಬಂದುಬಿಟ್ರ ಸರಿಯಾ ಆಗ ನಂಗೆ ಏದು ಇಡುತ್ತೋ ಅದುವೇ ಹಿಡಿಯೋದು ಬಿಟ್ರ ಒಂದು ಇನಿಪಾಡನೆ ಒಂದು ಖಾರ ಆಡೋದು ಒಂದು ಕಸ ಪಡೋದು ಒಂದು ಊರು ಪಡೋದು ಒಂದು ತುವರ್ ಪಡೋದು ಇದೆಲ್ಲ வாழ்க்கைಗ ಎಲ್ಲವೇ ಬೇಕು ಆಗ ಒಂದು ಜನ ನಂಗೆ ಮನಸ್ಸು ಕಷ್ಟ ಬಾಟ್ರ ಒಂದು ಜನ ಆಂಗಾರ ಬಾಟ್ರ ಒಂದು ಜನ ಸಿಂಗರ ಬಾಟ್ರ ಒಂದು ಜನ ಎಲ್ಲ ಕೂಡ ಅಡಿಪಣಿಜಿ ನೋನ ಒಂದು ಜನ ಗಬದ ಮಾತಾಡಿನ ಇದೆಲ್ಲ வாழ்க்கை ಬಂದಲತ್ತ ಆ ಮೇಯು ಬಿಸಿಲು ಆ ನಿഴಲು ಎಲ್ಲ ಅಟ್ಲತ್ತ ಅದು ಏರಿಕೆಯ ಅಟ್ರ ಆಗ ನಂಗೆ ಸಗಿಪು ತನ್ಮೆಯ ದಾರ ಉಣರ್ದು ಮಾಡಿರುವು ಅವಕಗತ வாழ்க்கை ಒಳಗಟ್ರ ಆಗ ಒಂದು ಆಶ್ರಮದೊಳಗೆ ಒಂದು ಸೀಡರ್ ಇದ್ದರು ಆ ಸೀಡರ್ ಏನು ಮಾಡ್ಯಾರ ಅಂದರೆ ನಾ ಇಲ್ಲಿಗೆ ಬಂದು ಉಳ್ಳಿಯ ತನ್ಮೆಯ ಕತ್ತು என்னுடைய ಮನಸ್ಸು அமைதிப்படுத்தி என்ன ಒಳಗೆಲ್ಲ ಒಳ್ಳಂಗೆ ಬುದುಗ ನಾ ಎನ್ನಾಲು ಏನ ಮಾಡೋದರ್ಮೋ ಅದಕ್ಕೂ ನಾ ಮಾಡೋದಕ್ಕೆ ಬಂದ ಸ್ವಾಮಿ ನನಗೆ ಧ್ಯಾನ ಎಲ್ಲ ಏಯ್ ತಪ್ಪದು ಉಳ್ಳಿ ಬಳಿ ಏಯ್ ತಪ್ಪದು ಅಂದಾಗಿ ಅಲ್ಲಿಗೆ ಆಶ್ರಮಕ್ಕೆ ಬಂದ
ಬಂದು ಒಂದು ವಾರದೊಗೆ ಅಲ್ಲಿಬ್ಬ ಸೀಡರೆಲ್ಲ ನೋಡಿದರು. ಅವಕ್ಕೆಲ್ಲ ಪುರುಳಿ ಮಾತಾಡಿರ. ಏನು ಮಾತಾಡಿರೋದಲ್ಲ, ಈಗ ತಾವು ಈ ಕೂಸು ಬಂದನೆ, ಅಮ್ಮನ ಕಣ್ಣಿಗೆ ಬಂದೋಡೆ, ಅಮ್ಮನ ಕಿವಿ ಕೇಪನಂಗೆ, ಇಮ್ಮ ಇಲ್ಲಿದ್ದು ಬಂದನವರಿಯೋ, ಇಮ್ಮ ಏನ ಕಪ್ಪದಿಗೆ ಬಂದೋದನೆ, ಇಮ್ಮೆಲ್ಲ ಕತ್ತು ಏನ ಮಾಡನವ್ರು ಅಂದಿಗೆ ಪುರುಳಿ ಆಗಿದ್ರು. ಈ ಮಗ ಇಡಿಪಿಲೆ, ಅಯ್ಯೋ ನಾ ಬಂದ ಒಂದು ವಾರದೋಗಿ ಸೀಡರೆಲ್ಲ ಇತ್ತಾಗಿರುವೆ, ಈ ಆಶ್ರಮದಾಗ ನಾ ಏಸು ಕಾಲ ಇದ್ದು ಹೋಗಿ ಒಪ್ಪುದು, ನನಗೆ ಮನಸ್ಸು ಕಷ್ಟಪಡದಿಂದಾಗಿ ತನ್ನ ಗುರುಸಾರ ಈದ. ಆ ಗುರುಸಾರ ಏನಾಗಿದೆ ಅಂದರೆ, ಗುರುವೇ ಎನ್ನ ಇತ್ತೆಲ್ಲ ಮಾತಾಡಿರ ಅಂಟು அடுத்து ಒಂದು ಭಾಷೆ ಇದ, ನಿನ್ನ ಪತಿ ನೆರೆಯ ಪುರುಳಿಯಾಗಿಟ್ಟಿದ್ದಾರೆ ಅಂತ ಈಗ. ಆ ಗುರು ಸರಿ ಸರಿ, ನಾ ನಿನಗೆ ಏನೇ ಆಗೋದು ಏನೇನೆ, ಒಂದು ಕರಂಡಿ ತನ್ನೆ, ನೀ ಕರಂಡಿ ಎತ್ತಿಂಡೋಗಿ ಏನಮ್ಮ ಕರಂಡಿದಾಗ ನೀರು ತನ್ನೆ, ಆ ಕುನ್ನ ಕರಂಡಿತ, ಆ ಕುನ್ನ ಕರಂಡಿಯ ನೀರ ನೀ ಕೈದೋಗೆತ್ತಿ ಈ ಆಶ್ರಮ ಸುತ್ತೀಂಡು ಬಾಂಧ ಇದಂಬ. ಅದಗೇನು ಸ್ವಾಮಿ ಓಯ್ಪ್ಲ ಆಗ ಅತ್ತ ಮಾಕಬ್ಳೆ ಇನ್ನು ಬೇರೆ ಆಶ್ರಮಕ್ಕೆ ಕೇಪ್ಟ್ರಿಯಾ, ನಾ ಅತ್ತ ಮಕ್ಕಳು ಇನ್ನು ಬೇರೆ ಆಶ್ರಮ ಕೇಪ್ನೆ ಇಲ್ಲಿ ಬೀಪುದಲೇಂದ ಇದಂಬ. ಯಾಕೆ ಅಮ್ಮಗ ಎಡೆಬಿಟ್ಟು ಓಪುದು ಎಲ್ಲ ಪುರುಳಿ ಗಣಂದಾರಂಬುದಗೈ ಸರಿ ಕರಂಡಿದೋಗೆ ಆ ನೀರು ಅಟ್ಟಿದಂಬ. ಆ ನೀರು ಎತ್ತೋರು ಏನು ಮಾಡಿದಮ್ಮನ, ಏ ಜಾಮ ಕರಂಡಿದಾಗ ನೀರು ಅಟ್ಟಿದವು, ಆ ಕರಂಡಿ ಎತ್ತಿಂಡು ಆಶ್ರಮದೋಗೆ ಮೇಲೇನ ಹೋಗಿ ಅದೇನ ಸುತ್ತಿನ ಬಂದಾರಂಬ. ಕಣ್ಣು ಕರುತು ಮಗ ದಾರು ನೋಡೋದೆ ಮೇಲೇನೆತ್ತಿ ಬಂದು ಆ ಆಶ್ರಮೆಲ್ಲ ಸುತ್ತಿ ಬಂದು, ಅತ್ತ ಅಪ್ಪಾಡ ಒಂದು ಸೊಟ್ಟು ಕಿಯೆ ಸೂಸಾದ ತೋರ್ಚಿಬಿಟ್ಟ ನೋಡು, ಆಗ ಇದಕ್ಕೆ ಮೇಲೆ ಇಲ್ಲಿ ಬಿಟ್ಟು ಹೋಗ್ಬಿಡೋಕಪ್ಪ, ಈ ನರಗ ಬಾಳ್ಕೆ ಘನ ಅತ್ಯಂದಾಗಿ ಸ್ವಾಮಿ ಸಾರೇ ಇದ್ರುಂಬ. ಆಗ ಗುರಿ ಇದ್ರು, ನೀ ಕರಂಡಿಯ ಮೊದಲು ಏನೋ ಮಾತಾಡಿದ್ದೆ ಅಮ್ಮ, ಅದನ್ನು ಗಣಾನ ಇದನ್ನು ಗಣಾನ, ಏನು ಮನಸ್ಸು ಕಷ್ಟ ಆಗ್ಬಿಟ್ರ ಸರಿಯಾ, ಅವಕ್ಕೆ ಪುರುಳಿ ಮಾತಾರ ಏನು ಕಿವಿಸಾರಿ ಕೇಪೋದು ಮುಡಿಯಂದ ಇದ್ರಲಿಯೋ. ಈಗ ನೀ ಕರಂಡಿ ತಿಂಡೊಪ್ಪನಿ ಅವಕ್ಕೆ ಮಾತೆಲ್ಲ ಗಣ ನುಡ್ತಿದ್ರು, ಮಾತು ಆಡಿಡಿದ್ರು. ಆಗ ನೀ ಏನ ಮೇಲೆ ಗೇನ ಬಿತ್ತೆ ಮನೆ, ನಾ ಈ ಕರಂಡಿದೋ ಗಡ ನೀರು ಮೇಲೆ ಗೇನ ಬಿತ್ತೆ, ಒಂದು ಸೊಟ್ಟು ಕೂಡ ಬುಯ್ಯ ಕೊಡೋದು ಗೆದಿರಲಿ, ಸೂಸ ಕೊಡೋದಿರ್ಲಿಯೋ, ಅದೇ ಮಾಕ ಅದುದಾಗೇ ಗೇನ ಬಿತ್ತು ಇಲ್ಲಿಗೆ ಎತ್ತಿ ಬಂದು ಸೇತಿಬಿಟ್ಟೆ ಎಂಬುದ. ಇದು ತಾ ಉನ್ಮೆಯಾನ ನೆಲೆ. ನೀ ಈಗ ಅವಕ್ಕೆ ಹೇಗಿದೆ ಪುರುಳಿ ಮಾತು, ಒಲ್ಲಾದ ಮಾತು, ಆ ಒಟ್ಟಕಿಚ್ಚು ಮಾತೆಲ್ಲ ನಿನ್ನ ಕಿವಿಗೆ ಭೂಬಿಲ್ತಾನೆ, ನಿನ್ನ ಗೇನೆಲಲ್ಲಿ ಅಟ್ಟಿತೋ ಕರಂಡಿ ಮೇಲೆ ತಟ್ಟಿತು. ಆಗ ನೀ ವಾಳ್ಕದಾಗ ಮನೆ ಈ ಕರಂಡಿ ನೀರು ಮಾಕ ನೀ ವಾಳ್ದಪ್ಪನೆ, ನೀ ದಾರ ಹೇಗಾಮ ಹೇಗಿಂಡೇ ತೋನ ನಾಲ್ಕು ಬಸ್ ಆಡಿತೋದಾರ, ನೀ ಮಾಡೋದು ಒಳ್ಳೆ ಕಾರ್ಯವಾದ ನೋಡು. ಸರಿ ನೀ ಹೋಗಿ ಆ ಸೆಡಿಗೆ ಹೋಗಿ ನೀರಟ್ಟಿಟ್ಟು ಬಾಂಧ ಇದಂಬ. ಆ ಸೆಡಿಯೆಲ್ಲ ನೀರಟ್ಟವನೇ, ಆ ಸೆಡಿ ಒಂದೊಂದು ನೋಡು ಕೀ ಏನಾಲೆ ಕಸ ಅಟ್ಟದಲ್ಲ ಅಲ್ಲಿ ಕಿತ್ತಿಟ್ಟು ಅಲ್ಲಿ ಒಂದು ನೀರು ಒಂದು ಗುದಿಲೆತ್ತಿ ಅದ್ರ ಕೊತ್ತಿಟ್ಟು ನೀರಟ್ಟು ಒಂದಂಬ. ಸರಿಯ ಮಾಡೋದೊಂದಾಗಿ ಎಲ್ಲ ಸೆಡಿಗೂ ಅದೇ ಮಕ್ಕ ನೀರಟ್ಟಿ ಒಳ್ಳಂಗೆ ಆ ಹೂವೆಲ್ಲ ಅತೇನ ಪಸಂದ ಬಪ್ಪದ ನೋಡಿ ಸಂತೋಷಪಟ್ಟು ಬಂದಾಗ. ಈಗೇನು ಮಾಡಿದೆ ಅಂದ, ನಾ ಸೆಡಿಯೆಲ್ಲಾಗ ನೀರಿಟ್ಟಿದ್ದು ಸ್ವಾಮಿ, ಆ ಹೂವೆಲ್ಲ ಒಳ್ಳಂಗಡದೆ, ಸೆಡಿಯೆಲ್ಲ ಒಳ್ಳಂಗಡದೆ, ಮನಸ್ಸು ಎತ್ತಡದು ಸಂತೋಷ ಮಾಡೋದು ಸ್ವಾಮಿ, ನನಗೆ ಆನಂದ ಮಾಡದೆ ಅಂತ ಬಂದ್ರೆ ನೋಡಿಯೋ. ಆಗ ನೀ ಬೇರೆ ದಾರಲಪಿತ್ತು ನೆನೆಸಿದ್ಯಾ, ನೆನೆಸಲು ತಾನೆ ಅವಕ್ಕೆಲ್ಲ ಪುರುಳಿ ಗಣ ಅಂದರು ನೆಡ್ಚಿರಾ ಇಲ್ಲಿ ತಾನೆ. ಆಗ ಇರುತ್ತಾ ಸ್ವಾಮಿ ನಿನಗೆ ಅವಕ್ಕೆಲ್ಲ ಸಗಿಪು ತನ್ಮೆಂದಿರೋ ದಾರ ಹೇಗಲಿಯೋ, ಈ ಕಿವಿ ಕೇತಿ ಈ ಕಿವಿ ಬಿಟ್ಟು ಬಿಡು, ನೀ ಮಾಡೋದು ಉಳ್ಳಿತ್ತು ಒಲ್ಲ ಅಂಬುದು ನೀ ಅರ್ದೆ, ತಪ್ಪು ಮಾಡಲೆ ನಿನ್ನ ಮನಸ್ಸಾಚಿ ಉರ್ತೀರ, ಉಳ್ಳಿತ್ತು ಮಾಡಲೆ ನಿನ್ನವ ನೀ ಪಾರಾಟಿಂಡವ್ರೆ, ನೀ ದಾರ ಹೇಗೋದೆಲ್ಲ ಅವಕ್ಕೆಲ್ಲ ಹೇಗೋದು ಕೇತುಣ್ಣದಲ್ಲೇ ನಿನ್ನ ಬಾಳ್ಕೆದ ನೀ ಒಳಗೆ ಇಬ್ಬುದು ಮುಡಿಯಾಂಬ. ಆ ಮಾತು ಹೇಗೋನೆ ಆಸಗ ಸಂತೋಷಪಟ್ಟು ಇದಕ್ಕೆ ಮೇಲೆ ಇದ್ದರೆ ಇಲ್ಲಿವೇ ಇದ್ದಾನೆ ಸ್ವಾಮಿ, ನಿನ್ನ ಸೀಡನಾವೇ ದಿಪ್ಪನೆ ಉಳ್ಳಿತ್ತು ಎತ್ತಿ ಬಾಂದೇಗಿ ತಾಯಿ ಹೇಗಿದಾಂಬ. ಇದು ತಾ ಸಾಯಿನ ಗವದ ಮಾತುಂಬ ನಂಗೆ ಒಂದೊಂದು ತಲೆಪು ನೋಡೋನೆ ನಂಗೆ ತಿರುತೋದು ಎತ್ತೆ ಎಂಬುದುಗಾಯ್ತಾ ಈ ಸಾಯಿನ ಗವದ ಮಾತುಗ ನಂಗೆ ನವೀನ್ ಸ್ವಾಮಿಗೂ ನಮ್ಮ ಮೇಘನಾಥ್ ಸ್ವಾಮಿಗೂ ಯಶೋದಮ್ಮಕ್ಕೂ ಅವಕ್ಕಾಂದ ಏನ ಸ್ವಾಮಿಯವ್ಕಾಂದ ಏನೇನೆಲ್ಲ ನಂಗೆ ಸಮುದಾಯ ಮಾಡೋದು ಮುಡಿದ್ರವು, ನಂಗೆ ಮಕ್ಕಳೆಲ್ಲ ಎತ್ತೆ ಇಬ್ಬದು ಮುಡಿದ್ರವು, ಅವಕ್ಕೂಡ ಎಣ್ಣವ ಮಾತೋದು ಶೈಲ ಮಾತೋದು, ಕೆಟ್ಟ ಬಡಿಗೆ ಹೋಗಬೇಡ, ಸರಿ ಉಳ್ಳಿತನ ಮಾಡಿವಿ, ಸ್ವಂತ ಬಂದವ ನೋಡಿವಿ, ಅವ್ವಪ್ಪವ ನೋಡಿವಿ ಎಂಬ ಆ ಮಾತುತ್ತಾ ಇಂದು ನನಗೆಲ್ಲ ಗಣಾಂದುಂಡಿದ್ದ. ಅವ ಕೂಡ ಸಮೂಹ ಸೇವೆ ಎಲ್ಲ ಊರು ಒಳಗೆಲ್ಲಾಗ ನಂಗೆ ಮಾಡಿಟ್ಟಿದ್ದಾರೆ. ಇನ್ನು ಮೇಲೆ ಮೇಲೆ വളർന്നു ಎಲ್ಲಾಗೂ ಸೇಬುದು ನಂಗೆ ಹೇಗುಂಡು ಅಡುತ್ತದ ಸಾಯಿನ ಗವದ ಮಾತುಂಬ ತಲೆಪೋದೋಗೆ ಏನು ನೋಡೋದಲ್ಲೇ ನಂಗೆಗ ಒಂದು ಪೊರಾಮೆ ಗುಣ ಅಡಕೊಡೋದುಂಬ ಸೇದೀತ. ಈಗ ನಂಗೆ ವಿಡಿಯೋದಾಗ ನೋಡೋಣ, ಅದ್ರ ಮೇಲೆ ವಿಳಕವ ನಂಗೆ ಹೇಗೋಣ. ಓಂ ಶ್ರೀ ಸಾಯಿರಾಮ್. ಬಡೂಕುಲ ಎಂಬ ಈ ದೇವರುಕುಲ ಮಕ್ಕೆಲ್ಲಾಗೂ ನಂಗೆ ಗವ ತುಂಬಿದ ನಮಸ್ಕಾರವೇ ಹೇಗಿಂಡು. ಇಂದಿನ ಜನ ನಂಗೆ ಒಟಕಿಚ್ಚು ಪತಿ ನೋಡುವೋ, ಒಟಕಿಚ್ಚು ಅಂದ್ರೆ ಏನ அடுத்தவருக்கு சிக்கிதது ನಂಗೆ ಸಿಕ್ಕುಲೇಂದು ನೆನಚಿ அடுத்தவಕ್ಕೆ ಕೂಡ ಎಚ್ಚಿಲಿ ಕಟ್ಟುವನತ್ತ ಒಟ್ಟಕಿಚ್ಚು ಬಂದರ. ಒಂದು ಕಿಚ್ಚುಗ ಒಂದು ಪೊರುಳು ಇಟ್ಲೆಯು ಸಿಟಿ ಜಾಮಗ ಅದು ಭಸ್ಮ ಆಯ್ಬಿಟ್ರ. ಆಲೆ ಈ ಒಟ್ಟಕಿಚ್ಚು ಬಂದು ಅವಕರ ಒಂದೊಂದು ನಿಮಿಷವು ನಿಮ್ಮದಿ ಇಲ್ಲಾದ ಮಾಡ್ಸಿಂದಟ್ರ. ಈ ಒಟ್ಟಕಿಚ್ಚು ಎತ್ತ ಬಂದರ ಅಂದಲೆ ನಂಗೆ ಹುಟ್ಟುಗ ಸೋಕ ಇದ್ದನೋ, ಆಲೆ ನಂಗೆ ಇವಡ ಪಸಂದ ಒಬ್ಬನ ನೋಡೋನೆ ನಂಗಗ ಅರಿಯಾದ ಒಂದು ಕುನ್ನ ಒಟ್ಟಕಿಚ್ಚು ಬಂದುಟ್ರ. ಅದೇ ಮಾಕತ ನಂಗೆ ಒಂದು ಮನೆ ಕಟ್ಟಿ ಸಂತೋಷವಿದ್ದನೋ, ನಂಗೆ ಪಕ್ಕದ ಮನೆಯವಕ ನಂಗೆ ಕೂಡ ಒಂದು ದೊಡ್ಡ ಮನೆ ಕಟ್ಟಿಪ್ಲೆ ಅರುದ ಅರಿಯಾದ ನಂಗಗ ಆ ಪೊಟ್ಟು ಒಟಕಿಸಿ ಬಂದುಟ್ರ. ಇದೇ ಮಾಕಿಯೇ
வாழ்க்கை ஃபுல்லாக நாங்கள் ஒந்தொಂದು விஷயಕ್ಕೂ அடுத்தவங்க கூட எச்சில் கட்டி ಒಟ್ಟಕಿಚ್ಚು ಪಟ್ಟು ನಂಗೆ ಕಾಲವೇ ವಿರಿಗಿಬಿಟ್ರ ನಂಗೆ ಬಡವಕುಲ ಮಕ್ಕಗ ಕುನ್ನ ಒಟ್ಟಕಿಚ್ಚುತ್ತಾ ಆಡದೆ ಈ ಒಟ್ಟಕಿಚ್ಚು ಬೇಕಾದೇಗಿ ಒಳ್ಳೆಗೆ ಓರಿಡಿವಿ ಯೋಚನೆ ಮಾಡಿವಿ ಎಲ್ಲವೇ ಒಳ್ಳಿತಾ ನೋಡಿವಿ ಸಾಯಿರಾಮ್. ಈಗ ನಿಂಗ ಸ್ವಾಮಿದ ಕರುತುವ ಕೇತುದಾರಿ ಈ ಪೊರಾಮೆ ಗುಣ ಎಂಬುದು ನಂಗೆಗವೇ ನಂಗೆ ಎದಿರಿಯಾ ಇದ್ದಂದೀಗೀರ ನೀ ದಾರೆಲ್ಲಾಗ ಪೊರಾಮೆದೊಗೆ ನೆನೆಚಿಂಡಿದ್ದೀಯೋ ಅದು ತಿರುಗಿ ದಾರಗೆ ಬಂದರ ಅಂದಲೇ ನಂಗೆಗವೇ ಬಂದರ ಒಂದು ಸೆಂಡೆ ಎತ್ತಿ ಆ ಗೋಡೆಗೆ ಇಟ್ಟನೆಂದಲೇ ಆ ಇಟ್ಟ ಬೇಗದೋಗ ನಿಂಗೆ ಇಟ್ಟೆಯೋ ಅದೇ ಬೆಸದೋಗೆ ಅದು ನಿನ್ನ ಸಾರಿಯೇ ಬಂದರ. ಆಗ ಒಬ್ಬನ ಕೈಗೆ ಕೊಟ್ಟಲೆ ಕೈಗೇಸಿ ಬೀತುಬಿಟ್ಟಾರ ಅದನ್ನ ಇಡೋನು ಏನು ಮಾಡೋದಿಲ್ಲ ನಿನ್ನ ಸಾರಿಯೇ ತಿರುಗಿ ಬಂದರ ಇಲ್ಲಿಯೋ. ಆಗ ಅರ್ಥಮಾಕತ್ತ ನಿನ್ನುடைய ಎಣ್ಣ ನುಡಿ செயல் ನುಡಿಯ ನೇರ್ಮೈ ನುಡಿ ಒಳುಕ ಎಲ್ಲ ಉಳ್ಳಂಗಟ್ಟು ಎಲ್ಲ ಕೂಡ ಗವದ ಮಾತು ಆಡೋವನೇ ನಿನ್ನುடைய ಮನಸ್ಸು ಬಂದು ದಾಮೆದಿಯಾಟ್ರ ದಾರವ ನೋಡಿಲಿಯೋ ಈಗ ಇತ್ತಿದ್ದನತ್ತವ ತಾ ಬಂದು ಒಂದು ಕಾರಿ ಸಿಪ್ಟ ಒಂದು ಬಂಗಳ ಕಟ್ಟಿಬಿಟ್ಟ ಒಂದು ಎಡೆ ಸಿಪ್ಟ ಸರಿಯಾ ತನ್ನ ಕುನವೇ ಕತ್ತು ಉಳ್ಳಂಗೆಲ್ಲ ಗೆಲ್ಸ ಸೇದುಬಿಟ್ರು ಅವನಮ್ಮನೆ ಉಳ್ಳಂಗಾಡದತ್ತವ ನಾ ಏಕೆ ನಿಂತಿದ್ದೆ ಸೋಮಿ ಅನ್ನೋ ಒಂದು ಇನ್ನೂ ಬಂದು ಏನೋ ಕಣ್ಣು ತೋರ್ಲಿಯಾ ಎನಗ ಬಂದು ನಾ ಪಾಪ ಮಾಡಿದನಾ ತಿಂದಾಗಿ ನೀ ಪೊಲಂಬಿಂಡೇ ಇಬ್ಬನೇ ಅದೋಗಿ ಏನು ಸಿಕ್ಕ ದಾರದಾರಾಗ ಏನ ಕೊಟ್ಟುದಾರಿಯೋ ನಿನ್ನ ಉழைப்பு ಕೇಚ್ಚ ಊದಿಯ ಮಂದಿಗಿರ ನೀ ಏಸಗೆ ಉழைಚಿರಿಯೋ ಆ ಉழைப்பு ಕಚ್ಚು ಊದಿಯತ ನಿನ್ನ ಸಿಕ್ಕಿರತ್ತವರ ನೀ ಮತ್ತವನ ಮೇಲೆ ಪೊರಾಮೆ ಪಡೋದು ಏನು ಸಿಕ್ಕೋಪುದಿಲ್ಲ. ಆಗ ನಿನ್ನವನಿ ನೆನಚು ತನ್ನನುடைய ಉழைಪೆತ್ತಾಡದೆ ತಾ ಎತ್ತೆ ಅದೆಲ್ಲ ಸಂಭಾರಿಸೋದೊಳಗೆ ತಾ ಏನ ಕಾರ್ಯ ಮಾಡಿದಾನೆ ಅಲ್ಲ ಸಿಲ್ಲರು ಬಂದು ಕೆಟ್ಟದಾಗ ಸಂಭಾರಿಸೋಕು ಅದು ನೆಲಚೋದಿಲ್ಲ ಉನ್ಮೆಯ ಒಳಚಿ ಸಂಪಾದಿಸಮನ ಆ ಹಣ ಬಂದು ತನ್ನ ಸರ್ ಅಟ್ರ ಅಮ್ಮ ತನಗೂ ಪಯನ್ಪಡುತ್ತಿ ನಾಕಾಗ ದಾನ ಧರ್ಮ ಮಾಡಾನೆ ಅಮ್ಮ ಒಂದು ಸಂತೋಷವ ಒಂದು ಕುಟುಂಬ ನಿಗಡ್ಚಿ ಒಪ್ಪನೆಯೋ ಒಂದು ಉಳ್ಳಿತ ಎಡಗೆ ಒಪ್ಪನೆಯೋ ಒಳ್ಳೆಡಗೆ ಒಪ್ಪನೆಯೋ ತನಗ ಪೆರುಮೆ ಅಟ್ರ ಏನ ಕಾರಣ ಅದಲ್ಲೇ ನೋಡಿ ಸೈಲ್ತಾ ಕಾರಣ. ಆಗ ನೀ ಒಳಚಿದೆಯಾ ಅಂದು ನೋಡು ನೀ ಒಳಚಾದೆ ಸೋಂಬೇರಿಯ ಮನೆ ಇದ್ದಿಟ್ಟು ಎಲ್ಲವೇ ಬೇಕು ಅಂದ್ರೆ ಈ ಪಕ್ಕದ ಮನೆ ನೋಡಿ ನೀ ಪೊರಾಮೆ ಪಟ್ಲದ ಆರವಾ. ಆಗ ಒಟ್ಟಕ್ಕೆಚ್ಚು ಸ್ವಾಮಿಯಾಗಿರ ಒಂದೊಂದು ದಿನ ಆ ಪೊಟ್ಟು ಒಟ್ಟಕ್ಕೆಚ್ಚು ಬೀಳ್ತಿಟ್ಟು ನೀವು ಮಾಡಿಬಿಟ್ನ ಅಂದಲೇ ಸಿಲ್ಲರ್ ಹೇಗಿರ ನಂಗೆ ಬಡುಗದಾಗೆ ಆ ಒಟ್ಟಗೆ ಕೊಟ್ಟು ಒಂದು ಹೇಗಿರ ನೀ ತಿಂಬುದಿಗೆ ಇಟ್ಟಿಲ್ಲ ಕೋಟೆಕ್ಕೆ ಸುತ್ತಿಲ್ಲ ದಾರಲ್ಲಿ ಆಂದಾರವಾ. ಆಗ ನಿನ್ನವ ನೆನಚು ನಿನ್ನ ಉழைಪ ನೋಡು ಒಂದು ಹೇಗಿರ ಆ ಉழைಪು ಅಂದಲೇ ಒರುಕುದೊಬ್ಬ 6 ಮಣಿ ಗೆಲ್ಚಗೋನ ಸಂತ 6 ಮಿನಿಟ್ ಗೆಲ್ಚಗಿದಲ್ಲ ಅದುಗಳವು ಏನೋ ಸಂಪಾದನೆ ಮಾಡಿನ ಅದೆಲ್ಲ ನೀ ಮಾಡಾದೆ ನೀ ಮನೆಯೇ ಇದ್ದಿಟ್ಟು ಏನೂ ಸಂಭಾರಿಸಿದ್ದಿಟ್ಟು ಎಲ್ಲ ಮೇಲೆ ಒಂದು ವೆರುಪುಣರ್ವು ಪೊರಾಮೆ ಬಂದಲೇ ಇದಕ್ಕೆ ದಾರಿ ಏನು ಮಾಡೋದು ಮುಡಿದ್ರ ಅದಕ್ಕೆ ಆ ಪೊರಾಮೆ ಪತ್ತೆಗಂದಲೇ ಅದು ಮನಿದನಕ್ಕೆ ಏರ್ಪಡಿಂದ ಒಂದು ಪುಟ್ರು ನೋಯಿಂದ ಈಗಿರ ಏಕಂದಲೇ ಆ ನೊಬ್ಬಂದು ನಿನ್ನಗೋಸ್ಕರ ಅದು ಒಂದು ಪಣಿಜಿಬಿಟ್ಟನೆ ಅಂದಲೇ ಅದು ನಿನ್ನ ಬಿಟ್ಟು ಓಪುದಿಲ್ಲೇ ನಿನ್ನ ಸಾರಿಯೇ ಅಟ್ರದು. ಆಗ ಅದನ್ನು ಹೋಗ್ಸು ನಂಗೆ ಪುಟ್ರು ನೋಯ್ ಬಪ್ಪನೆ ಅಂದಲ್ಲ ಆ ಸೆಲ್ಸ್ ಎಲ್ಲ ಒಂದೊಂದು ಬಾಧಿಸಿಬಿಟ್ರಲ್ಲಿಯೋ ಅದು ಒಂದೊಂದ ಒರಿಚಿ ಕಡೇಸೆಗ ನನಗೆ ರಕ್ತ ಕಾರಿಕೆ ಎತ್ತಿ ನಂಗೆ ಸತ್ತುಂಡು ಓನ. ಆಗ ನೀ ಪೊರಾಮೆ ಸೇತಿ ಬೀಯ ಅದೇನಾರ ಹೋಗ್ಸೋದೋಗಿ ಅಡಿಪಣಿಂಜಿ ಅದು ಕಡೇಸಿ ನಂಗವೇ ಒಲ್ಲಾದ ಬಿಟ್ರ. ಆಗ ಏನು ಮಾಡೋ ಇದು ಒಂದ ಉರಬುದೋಗ ಬಾಧಿಪು ಬಂದರ ನೀನುடைய ಸೊಂದಕಾರದೋಗಿಯೋ ಮನೆ ಕುಟುಂಬದೋಗಿಯೋ ಒಂದು ವೆರುಪು ಬಂದರ. ಆಗ ನೀ ಸೊಂದ ಕೋಡೆಲ್ಲ ಒಳ್ಳಂಗೆ ಇಲ್ಲೇ ಎಂಬುದು ಕಾರಣ ಏನ ನೀ ಮಿತ್ತಿದ್ದೇನೆ ಎಂಬ ಆ ಪೊರಾಮೆ ಕಾರಣತ್ತ ನಿನ್ನ ಒಳಿಚಿಂಡದೆ. ಆಗ ನೀ ದಾರವು ಉಪ್ಪಿಟ್ಟು ಮಾತಾಡಬೇಡ ನೀ ಒಪ್ಪಿಟ್ಟು ಮಾತಾಡಿದಲಾಗೆ ಆಗ ಅತಮಾಕೆ ನೀನುடைய ಗೆಲ್ಸೆಲ್ಲ ಆಡೋದು ನಿನ್ನುடைய ಸೈಲ್ ಆಡೋದು ನಿನ್ನುடைய ಉಳ್ಳಿ ಎಣ್ಣೆ ಆಡೋದು ಆಗ ನಿನ್ನಾಲೆ ಮಾಡೋದು ಮುಡಿದ್ರೆ ತವಿರ ಅಮ್ಮ ಎತ್ತಿದ್ದೇನೆ ಎಂಬುದಕ್ಕೆ ಕಾರಣ ಏನಂಬುದು ನೀವು ಉಣರ್ದಿಯ ನೋಡು. ಇದು ಗೊತ್ತಾಗೀರ ನಿನ್ನ ಉழைப்பினுடைய தன்மை ಅಟ್ಟುಬಿಳೆ ನೀ ಸಂಪಾದಿ ಬಂದುಬಿಳೆ ನೀ ಸಂಪಾದಿಸಿಬಿಳೆ ಒಳ್ಳಂಗಿಬ್ಬುದು ನೆನಚು ಒಂದು ಕೊಳ್ಳದೋಗ ಬಂದು ಒಂದು 5 ಅಡಿಗೆ ನೀರಟ್ರ ಅಂದ್ಬಿ 5 ಅಡಿಗೆ ನೀರಟ್ಲೆ ಆಗ ತಾಮರೆ ನೋಡಿ ಆ ಅಳವು ಎತ್ತಟ್ರ ಅಂದಲೆ 5 ಅಡಿಗೆ ತಟ್ರ ಒಂದು ಮೇವುದು ಒಂದು ನೀರು ಬಂದು ಒಂದು 10 ಅಡಿಗೆ ನೀರು ಬಂದುಬಿಟ್ಟಂದ್ರೆ ಆ ತಾಮರೆ ಏನು ಬಂದುಬಿಟ್ರಲ್ಲ ಅದೇನ ನೀರು ಮೇಲೆ ಬರ ಆ ತಾಮರೆ ಅದೇ ಮೇಲೆ ಬಂದುಬಿಟ್ರು 10 ಅಡಿಗೆ ಬಂದುಬಿಟ್ರ. ಆ ಒಳ್ಳಂಗೆ ಮೇವುದು ಆ ಕೊಳ ನೆರಂಬಿ ಒಂದು 15 ಅಡಿ ಕೊಳ ಅಂದಲೆ 15 ಅಡಿಗೆ ನೀರು ಅಟ್ಟುಬಿಟ್ಟ ಅಂದಲೆ ಆ ಕೀ 5 ಅಡಿ ಅಟ್ಟ ತಾಮರೆ ಬಂದು ಮೇಲೆ 15 ಅಡಿಗೆ ಮೇಲೆ ಬಂದು ಒಳ್ಳಂಗೆ ಎಲ್ಲ ಕಾಚಿ ತೋರ ಎಲ್ಲಿದ್ದು ನೋಡ್ಲಿಯೋ ತಾಮರೆ ತೋರ ಆ ಕೊಳದಾಗ ನೋಡು ತಾಮರೆ ಅಡದಿಯಾ ನೀರು ಅಡದಿಯಾ ಅಂತ ನೋಡಿರ. ಆಗ ನೀರು ತೊಂದಂಗೆ ಆ ತಾಮರೆ ಬಂದುಬಿಟ್ರ. ಆಗ ಏನಾಡೋದಿಲ್ಲ ಆ ನೀರಿನುடைய அளவுக்கு ஏற்பதான் தாமரையினுடைய அளவு உயரும் என்கிற. ஆக நின்னுடைய உழைப்புக்கு ஏற்ற தகுதித்தா நின்னுடைய தர உயர்ந்தரவே தவிர ಸರಿಯಾ ನಿನ್ನವನಿಗೆ ಏನು ಮಾಡದ ನೀ ಒಳಚಾದ ಇದ್ದಿಟ್ಟು ಮತ್ತೊಮ್ಮೆ ಮೇಲೆ ಪೊರಾಮೆ ಪಟ್ಲೆ ಎಲ್ಲವೇ ಅದು ವೀಣ್ ಮುಯರ್ಚ ಮಾಡಿಬಿಟ್ರ. ಆಗ
ஒப்பனுடைய எண்ணவனுடைய அவனால் இது மாடது முடியாந்தை ஒட்டக்கிச்சப்படவிடா. எவன் ஒருவன் மிக சிறந்த செயல்கள் எல்லாம் செய்கின்றானோ அவன் உயர்ந்த நிலை அடைகின்றான். சரியா? ஒரு தாழ்ந்தவன் ஒருவன் கூட அவன் உயர்நிலை அடைப்பதற்கு அவனுடைய உழைப்பு தான் காரணம் தைக்கிறான். ಆಗ ಒಂದು ಇಲೆ ಕೂಡ ಉದಿರುವುದಕ್ಕೂ ಮುನ್னால் ಅದು ಇದು ತನ್ನುடைய ಕೆಳೆಯ ನಂಬೋದಿಲ್ಲ. ಅದಕ್ಕೆ ಬುದ್ಧಲಿಯೋ ನಾನು ನೀರಿಗೆ ಬುದ್ಧನೆ ನೆಲಗೆ ಬುದ್ಧನೆ ಎಂದಾಗಿ ಅದು ಬುದ್ದುಬಿಟ್ರ. ಸರಿಯಾ? ಆಗ ಆ ಇಲೆಯೋ ಏನ ಬಂದು ತಾ ಬಂದು ಇತ್ತಮಕ್ಕೆ ಬುದ್ದುಬಿಟ್ಟ ಅಂತ ನೆನೆಸೋದಿಲ್ಲ. ಇನ್ನು ಜಾಮ ಮುಡಿದ ಬಿಡ ನಾವು ಹೋಯ್ತು ಹಾಪೋದು ಅತ್ತಿಂದಾಗಿ ಬಂದರ. ಆಗ ನೀ ಏಕೆ ಬಂದು ಎಲ್ಲ ಕೂಡ ಒಂದು ತನ್ಮೆ ಏನ ತನ್ಮೆ ಅನ್ಬು ಇಲ್ಲಾದೆ ಗವ ಇಲ್ಲಾದೆ சரியா சொந்த பந்தாந்த பாசம் இல்லாத நீயும் உழைப்பு இல்லாத வாழ்ந்துண்டோல்ல வாழ்க்கைದಾಗ ಏನೂ ಅಡಂಜೋದು ಮುಡಿಯಾಂಬುದನ್ನ ಆ ಮಾತತ್ತ ಸೋಮ್ಯವಿಕ ಎಲ್ಲ ಎಡದೋಗಿಯೋ ನಂಗೆ ಉಳಿತಾಲೆ ನಾಡು ಉಳಿತು. ಸರಿಯಾ? ಆ ಪೊಟ್ಟು ಒಟ್ಟಕ್ಕಿಚ್ಚ ಬೇಯಬೇಡ ಎಲ್ಲವೇ ಅನ್ಬಬಿ ಗವಬ್ಬಿ ನಿನ್ನ ಅಣ್ಣ ತಮ್ಮ ನಿನ್ನ ಅಕ್ಕ ತಂಗೆ ನಿನ್ನ ದೊಡ್ಡಪ್ಪ ಮಕ್ಕ ಕುನ್ನಪ್ಪ ಮಕ್ಕ ನಂಗೆ ನಾಡು ನಂಗೆ ಊರು ಅಂತ ನಂಗೆ ಹೋಗು. ಆಗ ನಿನ್ನುடைய ಮನಸ್ಸೆಲ್ಲ ವಿಶಾಲವಾಟ್ರ. ಸರಿಯಾ? ಅಮ್ಮನೆ ಕೆಡಿಸಿಪ್ನೆ ಇಮ್ಮನೆ ಕೆಡಿಸಿಪ್ನೆ ನಾ ಒಳ್ಳಂಗಿದ್ದೇನೆ ನಾಗೆ ನಾವು ಪಾರಾಟೋದು ನಾ ಸಮುದಾಯ ಒಳ್ಳಂಗಬಹುದು ಈ ಎಣ್ಣವ ಎಂದು ನೀ ಬಿಟ್ರೆಯೋ ನೀ ಅಂದು ಉಳ್ಳಿ ಮನಸ್ಸನ್ನ ನೀ ಮಾರಿಬಿಟ್ರೆ ಎಂಬುದನ್ನ ಅದು ಸೇದಿತ ಗವದ ಮಾತುದೋಗೆ ಒಂದೊಂದು ಸತ್ಸಂಗದೋಗಿಯೋ ನಂಗೆ ನವೀನ್ ಸ್ವಾಮಿಯಕ್ಕೂ ಮೇಘನಾಥ್ ಸ್ವಾಮಿಯಕ್ಕೂ ಯಶೋದಮ್ಮಕ್ಕೂ ಅಪ್ಪರಸರಪ್ಪ ನಂಗೆ ಸಮುದಾಯಕ್ಕೆ ನನ್ಮೆ ಮಾಡಿದ್ದಾರೆ ಅದೆಲ್ಲವ ನೋಡವನೆ ನಂಗವೂ ಮಾಡ ಎಣ್ಣ ಬಪ್ಪದು ಬದುಗಾಯ್ತಾ ಈ ಸಾಯಿದ ಗವದ ಮಾತ ನಂಗೆ ಅಡಿಂಡಿದ್ದು ಅದು ಮಾಕೆ ಉಳ್ಳಿ ಕಾರಿ ಮಾಡುವೋ ಉಳ್ಳಿತಿನ ನೋಡುವೋ ನಂಗೆಲ್ಲ ಒಳ್ಳಂಗೆ ಬಪ್ಪ ಅಂತ ಹೇಗಿಂಡೋ ಇನ್ನಂಗ ಇಂದೊಂದು ಜನದಾಗ ಎಲ್ಲಾಗ ಒಂದು ನನ್ರಿ ಹೇಗಿ ಇನ್ನು ಮಾತು ಮುಡಿಚೇನೆ. ನನ್ರಿ ವಣಕಂ.